ದಕ್ಷಿಣ ಭಾರತ ಅಂತಂದಾಗ ನಮಗೆ ಮುಖ್ಯವಾಗಿ ಬರೋದೇ ಎರಡು ಮನೆತನ. ಒಂದು ವಿಜಯನಗರ, ಇನ್ನೊಂದು ಬಹಮನಿ. ಎರಡು ಮನೆತನಗಳು ಬರ್ತಾವ. ವಿಜಯನಗರ ಯಾವಾಗ ಸ್ಟಾರ್ಟ್ ಆಗ್ತದೆ? 1336. ಬಹಮನಿ ಸಾಮ್ರಾಜ್ಯ ಎಲ್ಲಿಗೆ ಸ್ಟಾರ್ಟ್ ಆಗ್ತದೆ ಹೇಳಿದ್ದೀನಿ ನಾನು. 1347. 1336 ಎಲ್ಲಿ ತನಕ? 1336 1565. ಏನಾಗಿರ್ತೈತಿ ಇದು ಘಟನೆ? 1565 ಏನಾಗ್ತದೆ? ತಾಳಿಕೋಟಿ ಯುದ್ಧ ಅಂತ ಆಗ್ತದೆ. ಇದು 1347 1481 82 ಸ್ಟಾರ್ಟ್ ಆಗಿಬಿಡ್ತದೆ. ಏನು ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಒಡಿತೈತಿ. ಒಡೆದು 5 ಮನೆತನಗಳಾಗ್ತವ. ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ, ಬಿರಾರ, ಬೀದರ್. ಅಂದ್ರೆ 5 ಮನೆತನಗಳಾಗ್ತವ. ಈ 5 ಮನೆತನಗಳದ್ದು ನಾವು ಹೋದ ಅವಧಿ ಒಳಗೆ ನೋಡಿದ್ವಿ. ಇನ್ನು ನೋಡ್ಬೇಕಾಗಿದ್ದು ಈ 2 ಮನೆತನಗಳ ಬಗ್ಗೆ ಅಷ್ಟೇ. ಆ್ಯಕ್ಚುಲಿ ಇದೇ ಫಸ್ಟ್ ಹೇಳಿ ಆಮೇಲೆ ಬಿಜಾಪುರ ಹೇಳಬೇಕಾಗಿತ್ತು. ಇವತ್ತು ವಿಜಯನಗರದ ಇತಿಹಾಸ ಕುರಿತಾಗಿರ್ತಕ್ಕಂಥ ಅದು ಯಾವುದೇ ಇತಿಹಾಸ ಇರಲಿ, ಮೂಲಾಧಾರಗಳು ಬಹಳ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯ ಏನಿದೆಯಲ್ಲ ಇದರ ಮೂಲಾಧಾರಗಳು 1336 1565. ಇದರದ್ದು ಮೂಲಾಧಾರಗಳು ಬೇಕಲ್ಲ ಹಿಸ್ಟ್ರಿಗೆ. ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಂತಂದ್ರೆ ಸೋರ್ಸಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಡೆಸರ್ಟೇಷನ್ ವರ್ಕ್ ಮಾಡ್ತೀರಿ. ಡೆಸರ್ಟೇಷನ್ ವರ್ಕ್ದಾಗ ಏನು ಇಂಪಾರ್ಟೆಂಟ್? ಸೋರ್ಸ್ ಇಂಪಾರ್ಟೆಂಟ್. ಹೌದಲ್ಲ? ಪ್ರೊಜೆಕ್ಟು ಡೆಸರ್ಟೇಷನ್ ಮಾಡ್ತಿರೋದಲ್ಲ, ಸೋರ್ಸಸ್ ಭಾಳ ಇಂಪಾರ್ಟೆಂಟ್. ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಂತಂದರೆ, ಯಾವುದೇ ಸಬ್ಜೆಕ್ಟನ್ನು ತಿಳ್ಕೊಳ್ಬೇಕು ಅಂತಂದರೆ ಸೋರ್ಸಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಮೂಲ ಆಧಾರಗಳು ಅಂತ ಕರೀತಾರೆ. ಮೂಲಾಧಾರಗಳು ಅಂತ ಕರಿತೀವಿ. ಇಲ್ಲಿ ಮೂಲಾಧಾರಗಳನ್ನು ನಾವು 2 ರೀತಿಯಾಗಿ ನೋಡ್ಕೊತೀವಿ. ಒಂದು ಪುರಾತತ್ವ, ಎರಡನೇದು ಸಾಹಿತ್ಯಿಕ. ಹೌದಲ್ಲ? ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳಂತೇಳಿ 2 ಪಾರ್ಟ್ಸ್ ನೋಡ್ಕೊತೀವಿ. ಆರ್ಕಿಯಾಲಜಿಕಲ್ ಸೋರ್ಸಸ್ ಆ್ಯಂಡ್ ಲಿಟರರಿ ಸೋರ್ಸಸ್ ಅಂತೇಳಿ. ಸೋರ್ಸೊಳಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆ್ಯಂಡ್ ಲಿಟರರಿ ಸೋರ್ಸಸ್ ಅಂತ 2 ಪಾರ್ಟ್ಸ್ ನೋಡ್ಕೊತೀವಿ. ಈ ಆರ್ಕಿಯಾಲಜಿಕಲ್ ಸೋರ್ಸಸ್ದೊಳಗೆ ಮತ್ತೆ ವಿಭಾಗಗಳನ್ನು ಮಾಡ್ತೀವಿ. ಯಾವ್ಯಾವು? ಮತ್ತೆ ಭೂ ಉತ್ಖನನ. ಒಂದು ಭೂ ಉತ್ಖನನ, 2 ಶಾಸನ, 3 ನಾಣ್ಯ, 4 ಸ್ಮಾರಕಗಳು. ಹೌದಾ? ಕರೆಕ್ಟಾ? ಬಿಜಾಪುರ ಆದಿಲ್ಶಾಹಿ ಸೋರ್ಸಸ್ ಹೇಳುವಂಥ ಸಂದರ್ಭದೊಳಗೆ ಒಂದು ಮಾತು ಹೇಳಿದ್ದೆ ನಾನು. ಸೋರ್ಸಸ್ಸನ್ನು ಎಷ್ಟು ವಿಧಗಳಾಗಿ ಟೈಪ್ಸ್ ಆಫ್ ಸೋರ್ಸಸ್ ಅಂತ ಕರೆದೆ. ಎಷ್ಟು? ಯಾವುದು ಬರೋದಿಲ್ಲ ಅಂತ ಹೇಳಿದ್ದೆ? ಪುರಾತತ್ವ ಮೂಲಾಧಾರೊಳಗೆ ಯಾವುದು ಬರೋದಿಲ್ಲ ಅಂತ ಹೇಳಿದ್ದೆ? ಯಾವುದು? ಭೂ ಉತ್ಖನನ ಬರೋದಿಲ್ಲ ಅಂತ. ಒಂದ ನಿಮಿಷ. ಗುರುಗಳೇ ನಮಸ್ಕಾರ. ಹಾಂ ಸರ್. ಮೇ ಬಿ ಅನ್ಕೋತೀನಿ ರೀ. ಮಾಡಿದ್ರೆ ಮಾಡ್ಯಾರಿರ್ತೇನೆ ಸರ್. ನೋಡ್ತೀನಿ ಸರ್. ಒಂದು ಕ್ಲಾಸ್ನಾಗ ಮುಗಿಸ್ಕೊಂಡು ಹಾಕಿಲ್ರಿ? ಹಾಂ ಸರ್. ಓಕೆ ಸರ್. ನಮಸ್ಕಾರ ಸರ್. ಯಾವ್ದು ಬರೋದಿಲ್ಲ ಅಂತಂದಿದ್ದೆ ನಾನು? ಭೂ ಉತ್ಖನನ ಬರೋದಿಲ್ಲ ಅಂದಿದ್ದೆ. ಇದು ಯಾಕೆ ಬರಂಗಿಲ್ಲ? ಅದು ಒಂದು ಪ್ರಕ್ರಿಯೆ.
ಉತ್ಖನನ ಅನ್ನೋದು ಎಕ್ಸ್ಕವೇಷನ್ ಅನ್ನೋದೊಂದು ಪ್ರಕ್ರಿಯೆ, ಅದೊಂದು ಕ್ರಿಯೆ. ಭೂಗರ್ಭದಲ್ಲಿ ಇತಿಹಾಸದೊಳಗೆ ಭೂಗರ್ಭದಲ್ಲಿ ಇದ್ರೊಳಗೆ ಹುಗಿದು ಹೋಗಿರುವ ನೆಲದಲ್ಲಿ ಹುಗಿದಾಗಿರುವ ಕಣ್ಮರೆಯಾಗಿರುವ ಅವಶೇಷಗಳನ್ನು ಹೆಕ್ಕಿ ತೆಗೆಯುವ ಕೆಲಸನೇ ಉತ್ಖನನ. ಏನು ಉತ್ಖನನ ಮಾಡೋದು? ಭೂಮಿಯನ್ನು ಉತ್ಖನನ ಮಾಡೋದು. ಈ ಭೂಮಿಯನ್ನು ಉತ್ಖನನ ಮಾಡೋದ್ರಿಂದ ಶಾಸನ ಸಿಗ್ತಾವ, ನಾಣ್ಯ ಸಿಗ್ತಾವ, ಸ್ಮಾರಕಗಳ ಅವಶೇಷಗಳು ಸಿಗ್ತಾವ. ಏನು? ಭೂಮಿಯನ್ನು ಉತ್ಖನನ ಮಾಡೋದ್ರ ಮೂಲಕ ಶಾಸನಗಳು ಸಿಗ್ತಾವ, ಇನ್ಸ್ಕ್ರಿಪ್ಷನ್ ಸಿಗ್ತಾವ, ಕಾಯಿನ್ ಸಿಗ್ತಾವ, ಮಾನ್ಯುಮೆಂಟ್ಸ್ದು ಅದ್ರ ಸೈಟ್ಸ್ಗಳು ಸಿಗ್ತಾವ. ಏನು ಮಾಡೋದ್ರಿಂದ? ಭೂಮಿಯನ್ನು ಉತ್ಖನನ ಮಾಡೋದ್ರಿಂದ. ಅಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ದಾಗ ಭೂ ಉತ್ಖನನ ಅನ್ನೋದು ನಾವು ಆರಂಭದಲ್ಲಿ ಕಲ್ತಿದ್ವಿ, PUC ಒಳಗೆ, ಡಿಗ್ರಿ ಒಳಗೆ ಅದು ಕಲ್ತಿದ್ವಿ. ಬಟ್ ಈಗ ಮಾಸ್ಟರ್ ಡಿಗ್ರಿ ಅಲ್ಲ, ಮಾಸ್ಟರ್ ಡಿಗ್ರಿ ಆದಾಗ ಈ ಭೂ ಉತ್ಖನನ ಅನ್ನೋದು ಅದು ಒಂದು ಪ್ರಯೋಗ, ಅದು ಉತ್ಖನನ ಮಾಡುವ ಪ್ರಕ್ರಿಯೆ, ಭೂಮಿಯನ್ನು ಅಗಿಯೋದು ಅಂತ. ಆ ಭೂಮಿಯನ್ನು ಅಗಿಯೋದ್ರ ಮೂಲಕ ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ಇನ್ಸ್ಕ್ರಿಪ್ಷನ್ಸ್ಗಳನ್ನು, ಕಾಯಿನ್ಸ್ಗಳನ್ನು ಮತ್ತು ಮಾನ್ಯುಮೆಂಟ್ಸ್ಗಳ ಸ್ಟ್ರಕ್ಚರ್ಸ್ಗಳನ್ನು, ಅದರ ಅವಶೇಷಗಳನ್ನು ಏನಪ್ಪ ಅಂದ್ರೆ ಪತ್ತೆ ಹಚ್ತೀವಿ. ಏನು ಮಾಡೋದ್ರಿಂದ? ಉತ್ಖನನವನ್ನು ಮಾಡೋದ್ರಿಂದ. ಇದನ್ನು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಕರಿತೀವಿ. ಇನ್ನೊಂದು ಲಿಟ್ರೇಚರ್ ಸೋರ್ಸಸ್ ಅಂತ ಕರಿತೀವಿ, ಲಿಟರರಿ ಸೋರ್ಸಸ್. ಏನಿದೆ ಲಿಟರರಿ ಸೋರ್ಸಸ್ದಾಗ ಎಷ್ಟು ಅದಾವ? ಲಿಟರರಿ ಸೋರ್ಸಸ್ದಾಗ ಎಷ್ಟು? ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು, ದೇಶೀಯ, ಎರಡನೇದ್ದು ವಿದೇಶೀಯ. ಏನಿದು? ಲೋಕಲ್ ಲಿಟರರಿ ಸೋರ್ಸಸ್ ಆ್ಯಂಡ್ ಫಾರಿನ್ ಲಿಟರರಿ ಸೋರ್ಸಸ್. ಆದಿಲ್ ಶಾಹಿ ಕಾಲದ ಇದರೊಳಗೆ ಚೇಂಜ್ ಆಗಿತ್ತು. ಅಂದರೆ ಲಿಟರರಿ ಸೋರ್ಸಸ್ ಅದ್ರಾಗ ಲಿಟರರಿ ಸೋರ್ಸಸ್ ಒಂದು ಫಾರಿನ್ ಅಕೌಂಟ್ಸ್ ಅಂತ ಒಂದು ಬಂದಿತ್ತು. ಫಾರಿನ್ ಅಕೌಂಟ್ಸ್ ಅಂದರೆ ವಿದೇಶಿಯ ದಾಖಲೆಗಳು ಅಂತ ಹೇಳಿದ್ದೆ. ಆ್ಯಕ್ಚುಲಿ ಫಾರಿನ್ ಅಕೌಂಟ್ಸ್ ಅದು ವಿದೇಶಿಯ ದಾಖಲೆಗಳು, ವಿದೇಶಿಯ ಸಾಹಿತ್ಯಿಕ ಮೂಲಾಧಾರಗಳಲ್ಲ, ವಿದೇಶಿಯ ದಾಖಲೆಗಳನ್ನೇ ಕರೆಕ್ಟ್ ಅದ. ಹಾಗಾಗಿ ಇಲ್ಲೇನಪ್ಪ ಅಂದ್ರೆ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ವಿದೇಶಿಯ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಕರಿತೀವಿ. ಅಂದರೆ ವಿಜಯನಗರದ್ದಾಗಲಿ, ಬಹಮನಿ ಸುಲ್ತಾನರದಾಗಲಿ, ಆದಿಲ್ ಶಾಹಿದಾಗಲಿ ಯಾವುದೇ ಮನೆತನದ ಚರಿತ್ರೆಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ನಮ್ಗೆ ಮೂಲಾಧಾರಗಳನ್ನು ಎರಡು ರೀತಿಯಾಗಿ ಮಾಡ್ಕೊತೀವಿ. ಒಂದು ಪುರಾತತ್ವ ಮೂಲಾಧಾರಗಳು, ಇನ್ನೊಂದು ಸಾಹಿತ್ಯಿಕ ಮೂಲಾಧಾರಗಳು ಅಂತ. ಈ ಪುರಾತತ್ವ ಮೂಲಾಧಾರಗಳಲ್ಲಿ ಶಾಸನ, ನಾಣ್ಯ ಮತ್ತು ಸ್ಮಾರಕ ಅಂತ ಅನ್ನುವಂಥ ಮೂರು ವಿಭಾಗಗಳನ್ನು ನೋಡ್ತೀವಿ. ಈ ಮೂರು ವಿಭಾಗಗಳಲ್ಲಿ ಶಾಸನಗಳನ್ನು ಪತ್ತೆ ಹಚ್ಚೋದಾಗಲಿ, ನಾಣ್ಯಗಳನ್ನು ಪತ್ತೆ ಹಚ್ಚೋದಾಗಲಿ, ಅವಸಾನದ ಅಂಚಿನಲ್ಲಿರುವ ಅಥವಾ ಹಾಳಾಗಿ ಹೋಗಿರುವ ಭೂಗರ್ಭದಲ್ಲಿ ಹುದುಗಿರುವಂಥ ಸ್ಮಾರಕಗಳ ಅವಶೇಷಗಳನ್ನು ಪತ್ತೆ ಹಚ್ಚೋದಾಗಲಿ ಭೂ ಉತ್ಖನನ ಮೂಲಕ ಮಾಡ್ತೀವಿ. ಭೂ ಉತ್ಖನನ ಒಂದು ಸಾಧನ. ಸಾಹಿತ್ಯಿಕ ಮೂಲಾಧಾರೊಳಗೆ ದೇಶೀಯ ಮತ್ತು ವಿದೇಶೀಯ ಅದೇ ಆಸ್ಥಾನದಲ್ಲಿರುವಂಥ ಅಲ್ಲೇ ಸತ್ತುದಂಥ ಬರಹಗಾರರನ್ನ ದೇಶೀಯ ಬರಹಗಾರರು ಅಂತೇಳಿ, ಹೊರದೇಶದಿಂದ ಪ್ರವಾಸಕ್ಕನೋ ವ್ಯಾಪಾರಕ್ಕನೋ ಇನ್ನೊತ್ತರ ಯಾವುದೇ ಕಾರಣಕ್ಕೆ ಬಂದು ಇಲ್ಲಿಯ ಚರಿತ್ರೆಯನ್ನು ಬರೆದು ಇಲ್ಲಿಯ ದಾಖಲೆಯನ್ನು ದಾಖಲಿಸಿಕೊಂಡು ಹೋದಂಥ ಬರಹಗಾರರ ಬರಹಗಳನ್ನು ನಾವು ಫಾರಿನ್ ಅಕೌಂಟ್ಸ್ ಅಂತ, ವಿದೇಶಿ ದಾಖಲೆಗಳು ಅಥವಾ ಫಾರಿನ್ ಲಿಟ್ರೇಚರ್ ಅಂತ ಕರಿತೀವಿ, ಲಿಟರರಿ ಸೋರ್ಸಸ್ ಅಂತ ಕರಿತೀವಿ. ಹಾಗಾದರೆ ಡಿಫ್ರೆನ್ಸ್ ಏನೈತಿ ಅಂತ, ಆರ್ಕಿಯಾಲಜಿಗೆ ಮತ್ತು ಲಿಟರರಿಗೆ ಏನು ಡಿಫ್ರೆನ್ಸ್ ಅಂತ? ಆರ್ಕಿಯಾಲಜಿಗೆ ಏನು ಡಿಫ್ರೆನ್ಸ್? ಆರ್ಕಿಯಾಲಜಿ ಮತ್ತು ಲಿಟ್ರೇಚರ್ಗೆ ಏನು ಡಿಫ್ರೆನ್ಸ್ ಐತಿ? ಪುರಾತತ್ವ ಮೂಲಾಧಾರಕ್ಕೆ ಮತ್ತು ಸಾಹಿತ್ಯಿಕ ಮೂಲಾಧಾರಕ್ಕೆ ವ್ಯತ್ಯಾಸಗಳು ಏನದಾವ ಅಂತ? ಏನು ವ್ಯತ್ಯಾಸ ಅದ? ಪುರಾತತ್ವ ಮೂಲಾಧಾರಗಳಲ್ಲಿ ನಿರ್ದಿಷ್ಟವಾದ ಸ್ಪಷ್ಟವಾದ ಮಾಹಿತಿಗಳ ಕೊರತೆ ಇರ್ತೈತಿ. ಯಾಕಂದ್ರೆ ಅಲ್ಲಿ ಲಿಖಿತ ಬಹಳ ಕಡಿಮೆ, ಲಿಖಿತ ದಾಖಲೆಗಳು ಬಹಳ ಕಡಿಮೆ. ಯಾಕಂತಂದ್ರೆ ಎಕ್ಸಾಂಪಲ್ಗೆ ಒಂದು ಶಾಸನ ಐತಿ, ಎಷ್ಟು ಇರ್ತೈತಿ ಶಾಸನದೊಳಗೆ ಪಠ್ಯ? ಯಾವುದೋ ಒಂದು ದೇವಸ್ಥಾನಕ್ಕೆ ದಾನವನ್ನ ಕೊಟ್ಟರು, ಆ ದೇವಸ್ಥಾನಕ್ಕೆ ಭೂಮಿಯನ್ನ ಉಂಬಳಿ ಕೊಟ್ಟರು, ಆ ಅರ್ಚನೆ ಮಾಡ್ತಕ್ಕಂಥ ಅರ್ಚರಿಗೆ ಇಷ್ಟು ಊರುಗಳನ್ನ, ಆ ಊರಿನ ತೆರಿಗೆ ಬರ್ತಕ್ಕಂಥ ಪ್ರದೇಶಗಳನ್ನ ಕೊಟ್ಟರು, ಇವ್ರ ಜೊತೆ ಯುದ್ಧ ಮಾಡಿದ್ರು, ಗೆದ್ರು. ಅದರ ಸಂಕ್ಷಿಪ್ತ ಮಾಹಿತಿ ಇರ್ತೈತಿ, ವಿವರವಾದ ಮಾಹಿತಿಗಳ ಇರೋದಿಲ್ಲ. ಎಲ್ಲಿ? ಶಾಸನಗಳಲ್ಲಿ. ನಾಣ್ಯಗಳಲ್ಲಿ ಏನಿರ್ತೈತಿ? ಇನ್ನು ಶಾಸನ ಬಿಟ್ಟರೆ ನಾಣ್ಯಗಳಲ್ಲಿ ನಾವು ಆ ಮಾಹಿತಿಯನ್ನು ನೋಡ್ಕೊತೀವಿ. ದೀದಿ ಕ್ಲಾಸ್ ಮೇ ಶಾಸನಗಳನ್ನ ಅಷ್ಟು ಮಾಹಿತಿ ಇರ್ತೈತಿ. ನಾಣ್ಯಗಳಲ್ಲಿ ಎಷ್ಟು ಮಾಹಿತಿ ಇರ್ತೈತಿ? ನಾಣ್ಯಗಳಲ್ಲಿ ಭಾಳ ಆದರೆ ಕಾಲ ಇರ್ತೈತಿ, ನಾಣ್ಯಗಳಲ್ಲಿ ಭಾಳ ಆದರೆ ದೇವರುಗಳ ಚಿತ್ರಗಳು ಇರ್ತಾವ, ನಾಣ್ಯಗಳಲ್ಲಿ ಭಾಳ ಆದರೆ ಯಾವುದಾದ್ರೂ ಅರಸನಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳು ಇರ್ತಾವ, ನಾಣ್ಯಗಳಿಗೆ ಭಾಳ ಆದರೆ ಏನಿರ್ತೈತೆ ಅಂದ್ರೆ ಅಲ್ಲಿ ಪ್ರಕೃತಿ ಇರ್ತೈತಿ, ಧರ್ಮ ಇರ್ತೈತಿ, ದೇವತೆಗಳು ಇರ್ತಾವ, ಅಲ್ಲಿ ಆರಾಧನೆ ಮಾಡ್ತಕ್ಕಂಥ ಸಂಸ್ಕೃತಿ ಇರ್ತೈತಿ. ಇಷ್ಟೇ, ಮತ್ತೇನು ತಿಳ್ಕೊಳಕ್ಕೆ ಸಾಧ್ಯ ಐತಿ?
ಸ್ಮಾರಕಗಳು ಅಂತಿರ್ತೀವಿ. ಸ್ಮಾರಕಗಳಲ್ಲಿ ಏನಿರ್ತದೆ? ಕಂಬಗಳು ಇರ್ತಾವ, ಬಸದಿಗಳು ಇರ್ತೈತಿ, ಪ್ರದಕ್ಷಿಣಾ ಪಥ ಇರ್ತೈತಿ, ಗರ್ಭಗೃಹ ಇರ್ತೈತಿ, ಸುಖನಾಸಿ ಇರ್ತೈತಿ, ಮಸೀದಿ ಇರ್ತೈತಿ, ಕಮಾನಗಳು ಇರ್ತೈತಿ, ಗೋಪುರಗಳು ಇರ್ತಾವ, ಪ್ರದಕ್ಷಿಣಾ ಪಥ ಇರ್ತೈತಿ, ಪುಷ್ಕರಣಿ ಇರ್ತೈತಿ, ಅಂದ್ರೆ ನೀರಿನ ಹೊಂಡ ಇರ್ತೈತಿ. ಹಾಗಾದ್ರೆ ಇದರಿಂದ ನಾವು ನಿರ್ದಿಷ್ಟವಾಗಿ ಇದನ್ನೇ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಐತೇನೋ? ಯಾವುದು ಬರವಣಿಗೆ ರೂಪದಲ್ಲಿ ಕಡಿಮೆ ಇದೆನೋ, ಯಾವುದು ಬರವಣಿಗೆ ರೂಪದಲ್ಲಿ ಇಲ್ಲವೋ, ಯಾವುದು ನಾವು ಅದರಲ್ಲಿ ನಿರ್ದಿಷ್ಟವಾಗಿ ಹಿಂಗ ಅಂತ ಹೇಳಕ್ ಸಾಧ್ಯ ಇಲ್ಲನೋ ಅಂಥದಕ್ಕೆ ನಾವು ಪುರಾತತ್ವ ಮೂಲಾಧಾರಗಳಿಗಂತ ಕರಿತೀವಿ. ಯಾವುದು ನಿರ್ದಿಷ್ಟವಾಗಿ ತಿಳಿದುಕೊಳ್ಳಕ್ ಸಾಧ್ಯ ಐತನೋ, ಓದಾಕ್ ಸಾಧ್ಯ ಐತನೋ, ಅರ್ಥ ಮಾಡ್ಕೊಳಕ್ ಸಾಧ್ಯ ಐತನೋ, ಅದ್ರ ವಿವರಣೆಯನ್ನು ಎಕ್ಸ್ಪ್ಲೇನನ್ನು ನಾವು ಅದನ್ನ ತಿಳ್ಕೊಳಕ್ ಸಾಧ್ಯ ಐತೋ ಅದನ್ನ ಏನಪ್ಪ ಅಂದ್ರೆ ನಾವು ಸಾಹಿತ್ಯಿಕ ಮೂಲಾಧಾರ ಅಂತ ಕರಿತೀವಿ. ಇದು ಎರಡು ಮೂಲಾಧಾರಗಳನ್ನು ನಾವು ಪ್ರತಿಯೊಂದು ಯಾರದೇ ಡೈನೆಸ್ಟೀಸ್ ಆಗಲಿ, ಎಂಪೈರ್ ಆಗಲಿ ಅಥವಾ ಹಿಸ್ಟ್ರಿ ಆಗಲಿ ತಿಳ್ಕೊಳ್ಳುವಂಥ ಸಂದರ್ಭದಾಗ ಎರಡು ಮೂಲಾಧಾರಗಳನ್ನು ನಾವು ಬಹಳ ಮುಖ್ಯವಾಗಿ ನೋಡ್ತೀವಿ. ಇನ್ನು ಪುರಾತತ್ವ ಮೂಲಾಧಾರ ಐತಲ್ಲ, ಈ ಪುರಾತತ್ವ ಮೂಲಾಧಾರದೊಳಗೆ ಮೊದಲನೇದ್ದು ಶಾಸನ ಅಂತ ಅದಲ್ಲ. ಮೊದಲನೇದ್ದು ಶಾಸನ ಮೂಲಾಧಾರಗಳು, ಶಾಸನಗಳು ಅಲ್ಲ. ನೀವು ಮತ್ತೆ ಪ್ರಾಚೀನ ಕಾಲದಲ್ಲಿ ಅಶೋಕನ ಕಾಲಕ್ಕೆ ಹೋದ್ರಿಪ್ಪ ಅಂತಂದ್ರೆ ಅಲ್ಲಿ ಮತ್ತು ಶಾಸನಗಳ ಬಹಳ ವಿಭಿನ್ನವಾಗಿ ನೋಡ್ಕೊತೀವಿ. ಅಲ್ಲಿ ಶಾಸನಗಳು ಬಂಡೆಗಲ್ಲು ಶಾಸನಗಳದಾವ, ಕಂಬ ಶಾಸನಗಳದಾವ, ತಾಮ್ರಪಟ್ಟ ಶಾಸನಗಳದಾವ, ಗೌಣ ಶಾಸನಗಳದಾವ. ಶಾಸನಗಳು ಅಂತಂದ್ರೆ ಏನು ಅಂತಂದ್ರೆ, ಶಾಸನಗಳು ರಾಜ ಅಥವಾ ಮಂತ್ರಿಮಂಡಳ ಅಥವಾ ಯಾವುದಾದ್ರೂ ಧಾರ್ಮಿಕ ಪಂಡಿತರು ಯಾವುದಾದರೂ ಒಂದು ಆಜ್ಞೆಗಳನ್ನು ಅಥವಾ ಯಾವುದಾದ್ರೂ ಒಂದು ಸಾಧನೆಯನ್ನು, ಯಾವುದಾದ್ರೂ ಒಂದು ಉತ್ತಮವಾದ ಕೆಲಸವನ್ನು ಸಾಮಾಜಿಕ ಆಗಲಿ, ಧಾರ್ಮಿಕ ಆಗಲಿ, ಶೈಕ್ಷಣಿಕ ಆಗಲಿ, ಸಾಂಸ್ಕೃತಿಕ ಆಗಲಿ, ಯಾವುದೇ ಆಗಲಿ, ಸೋಷಿಯೋ ಎಕನಾಮಿಕ್, ಕಲ್ಚರ್, ಎಜುಕೇಷನ್, ಯಾವುದೇ ರಿಲಿಜಿಯಸ್ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಮಾಡಿದಾಗ, ಏನಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಆಜ್ಞೆ ಅಂತ ಮಾಡ್ತಾ ಇದ್ರು. ಆ ಮೆಸೇಜನ್ನು ಪಾಸ್ ಮಾಡೋದ್ರ ಸಲುವಾಗಿ ಅಲ್ಲಲ್ಲಿ ಕಲ್ಲುಗಳ ಮೇಲೆ, ಕಂಬಗಳ ಮೇಲೆ, ಬೇರೆ ಬೇರೆ ವಸ್ತುಗಳ ಮೇಲೆ ಏನಪ್ಪ ಅಂದ್ರೆ ಬರೀತಿದ್ರು, ಬರೆದು ಆಜ್ಞೆಗಳನ್ನು ಬಿತ್ತರಿಸ್ತಾ ಇದ್ರು, ಹೇಳ್ತಾ ಇದ್ರು. ಅದಕ್ಕೆ ನಾವು ಶಾಸನಗಳು ಅಂತ ಕರಿತೀವಿ. ಹಂಗೆ ವಿಜಯನಗರದ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಮುಖ್ಯವಾಗಿ ಸಾಕಷ್ಟು ಶಾಸನಗಳು ಬರ್ತಾವೆ. ಅದರೊಳಗೆ ಫಸ್ಟ್ ಆಲದಹಳ್ಳಿ ಶಾಸನ ಅಂತ, ಇನ್ಸ್ಕ್ರಿಪ್ಷನ್ ಆಫ್ ಆಲದಹಳ್ಳಿ ಶಾಸನ. ಇದನ್ನ ಅನು ಅಂತ ಕರೀತಾರೆ. ಆಲದಹಳ್ಳಿ ಅಥವಾ ಆಲದಹಳ್ಳಿ ಅಥವಾ ಆಲದಹಳ್ಳಿ ಶಾಸನ ಅಂಥೇಳಿ 1338 1338 ಆಲದಹಳ್ಳಿ ಎನ್ನುವಂಥ ಶಾಸನ ವಿಜಯನಗರದ ಹಿಸ್ಟ್ರಿಯನ್ನು ತಿಳಿಸ್ತದೆ. ಈ ಆಲದಹಳ್ಳಿ ಅನ್ನುವಂಥ ವಿಲೇಜು, ಊರು ಎಲ್ಲೈತಿ ಅಂತಂದ್ರೆ ಅರಸೀಕೆರೆ ತಾಲೂಕಿನೊಳಗೆ ಐತಿ. ಅರಸೀಕೆರೆ ಅನ್ನುವಂಥ ಒಂದು ತಾಲೂಕದೊಳಗೆ ಆಲದಹಳ್ಳಿ ಅನ್ನುವಂಥ ಒಂದು ಗ್ರಾಮ ಐತಿ. ಆ ಗ್ರಾಮದೊಳಗೆ ಒಂದು ದೇವಸ್ಥಾನ ಐತಿ, ಸೋಮೇಶ್ವರ ದೇವಸ್ಥಾನ ಅಂತ. ಆಲದಹಳ್ಳಿ ಒಳಗೆ ಒಂದು ಸೋಮೇಶ್ವರ ದೇವಸ್ಥಾನ ಅಂತೈತಿ. ಆ ದೇವಸ್ಥಾನದ ಒಳಗೆ ಒಂದು ಶಾಸನ ಐತಿ. ದೇವಸ್ಥಾನದೊಳಗೆ ಒಂದು ಶಾಸನ ಐತಿ. ಈ ಶಾಸನದೊಳಗೆ ಎರಡು ಪಠ್ಯಗಳು ಅದಾವ. ಮೇಲೊಂದು ಕೆಳಗೊಂದು ಎರಡು ಟೆಕ್ಸ್ಟ್ ಐತಿ. ಒಂದು ಕಂಬದ ಗೋಡೆ ಇದ್ರ ಮೇಲೆ ಮೇಲ್ಗಡೆ ಒಂದು ಟೆಕ್ಸ್ಟ್ ಐತಿ, ಕೆಳಗಡೆ ಒಂದು ಟೆಕ್ಸ್ಟ್ ಐತಿ. ಆ ಮೇಲ್ಗಡೆ ಇರುವಂಥ ಶಾಸನ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೊಯ್ಸಳರ ವೀರ ಬಲ್ಲಾಳ ಅದನಲ್ಲ, ಆ ವೀರ ಬಲ್ಲಾಳನ ಬಗ್ಗೆ ಐತಿ. ವೀರ ಬಲ್ಲಾಳ ದೇವ ಅಂತೇಳಿ ಆ ವೀರ ಬಲ್ಲಾಳ ದೇವನ ಬಗ್ಗೆ ಐತಿ. ಅದ್ರ ಜೊತೆ ದ್ವಾರಾವತಿ, ಪೂರ್ವಾದೇಶ್ವರ, ಪೂರ್ವಾದೇಶ್ವರ, ಯಾದವ ಕುಲಾಂಬರ, ಶನಿವಾರ ಸಿದ್ಧಿ, ಹೀಗೆ ಬೇರೆ ಬೇರೆ ಬಿರುದುಗಳನ್ನ ವೀರ ಬಲ್ಲಾಳ ದೇವ ಹೊಂದಿದ್ದ ಅನ್ನೋದು ಟೆಕ್ಸ್ಟ್ ಐತಿ. ವೀರ ಬಲ್ಲಾಳ ದೇವ ಹೊಯ್ಸಳರ ಅರಸ, ಹೊಯ್ಸಳರದ ಎಂಪೈರ್ ಕಿಂಗ್ ವೀರ ಬಲ್ಲಾಳ ದೇವ ಅಂತ ಅವನಿಗಿರುವಂಥ ಬಿರುದುಗಳು ಏನದವಲ್ಲ, ಆ ಬಿರುದುಗಳು ಫಸ್ಟ್ ಇರುವಂಥ ಟೆಕ್ಸ್ಟ್ ಮೇಲ್ಗಡೆ ಇರುವಂಥ ಪಠ್ಯ ಐತಿ ಶಾಸನದೊಳಗೆ.
ಆ ಶಾಸನದ ಕೆಳಗಡೆ ಏನೈತಲ್ಲ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಪಠ್ಯ ಐತಿ. ಇನ್ನು ಕೆಳಗೆ ಅದ್ರದ್ದು ಒಂದು ಪಾರ್ಟ್ ಮೇಲ್ಗಡೆ ಹೊಯ್ಸಳರಿಗೆ ಡೈನೆಸ್ಟಿ ಎಂಪೈರ್ ಸಂಬಂಧಪಟ್ಟಿದ್ದು, ಕೆಳಗಡೆ ವಿಜಯನಗರಕ್ಕೆ ಸಂಬಂಧಪಟ್ಟಿದ್ದು. 1336 ವಿಜಯನಗರ ಸಾಮ್ರಾಜ್ಯ ಇತ್ತು, ಸ್ಥಾಪನೆ ಆತು. ಅದೇ ವರ್ಷ 1336 ಇಮ್ಮಡಿ ಬಲ್ಲಾಳ ಅನ್ನುವಂಥವ, ಇಮ್ಮಡಿ ಬಲ್ಲಾಳ ಅಂದ್ರೆ ಎರಡನೇ ಬಲ್ಲಾಳ ಅಂತ, ಹೊಯ್ಸಳರ ಅರಸ, ಹೊಯ್ಸಳದ ಅರಸ ದ್ವಾರ ಸಮುದ್ರವನ್ನ ಆಳ್ತಾ ಇದ್ದ. 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. 1336ದಾಗ ವಿಜಯನಗರ ಎಂಪೈರ್ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು. ಸೇಮ್ ಟೈಮ್ ಹೊಯ್ಸಳ ದ್ವಾರ ಸಮುದ್ರದ ಹೊಯ್ಸಳ ಅನ್ನುವಂಥ ಡೈನೆಸ್ಟಿ ಒಳಗೆ, ಎಂಪೈರ್ದೊಳಗೆ ಎರಡನೆಯ ಸೆಕೆಂಡ್ ಬಲ್ಲಾಳ ಅನ್ನುವಂಥ ರೂಲರ್ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಿರ್ತಾನ ಅನ್ನೋದು ಈ ಶಾಸನ ತಿಳಿಸ್ತದೆ. ಇದ್ರ ಜೊತೆ 1338 1338 ಸಂಗಮ ಅನ್ನುವಂಥ ವ್ಯಕ್ತಿ, ಅಂದ್ರೆ ಸಂಗಮನ ವಿಜಯನಗರ ಎಂಪೈರನ್ನ ನೋಡುವಂಥ ಸಂದರ್ಭದೊಳಗೆ 4 ಕುಲಗಳು, 4 ಮನೆತನಗಳ ಆಳ್ವಿಕೆ ಮಾಡಿದ್ವು ಅಂತ ನೋಡ್ತೀವಿ. ಸಂಗಮ, ಸಾಳವ, ತುಳು, ಅರಬಿಡು ಅಂತ. ಆ ಸಂಗಮ ವಂಶ ಸ್ಟಾರ್ಟ್ ಏನಾಯ್ತಲ್ಲ, ಸಂಗಮನ ಮಕ್ಕಳು ಅಂತ ಕರಿತೀವಿ ನಾವು, ಸಂಗಮನ ಮಕ್ಕಳು, ಅದಕ್ಕೆ ಸಂಗಮರು ಅಂತ ಕರೀತಾರೆ. 1338 ಏನೋ ಒಂದು ಟೆಕ್ಸ್ಟ್, ಅಲ್ಲಿ 1338 ಸಂಗಮರು ವಿಜಯನಗರವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಯಾವ ಪ್ಲೇಸ್ ಅಂತಂದ್ರೆ ಆನೆಗುಂದಿ ಮತ್ತೆ ಹಂಪೆ ಅಂತ. ಆನೆಗುಂದೆ ಮತ್ತು ಹಂಪೆ ಅನ್ನುವಂಥ ಪ್ರದೇಶದ ಸುತ್ತಮುತ್ತಲು ಆನೆಗುಂದೆ ಮತ್ತು ಹಂಪೆ ಅನ್ನುವಂಥ ಸರೌಂಡಿಂಗ್ ಪ್ಲೇಸಸ್ಗಳೇನದವಲ್ಲ, ಆ ಪ್ಲೇಸಸ್ಗಳನ್ನು ವಿಜಯನಗರ ಎಂಪೈರ್ದ ಸಂಗಮರು ಆಳ್ವಿಕೆ ಮಾಡ್ತಾ ಇದ್ರು. ವಿಜಯನಗರದ ಎಂಪೈರ್ದ ಸಂಗಮರು ಆನೆಗುಂದೆ ಮತ್ತು ಹಂಪೆಯನ್ನು ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದು ಈ ಇನ್ಸ್ಕ್ರಿಪ್ಷನ್ ಡೀಟೇಲ್ಸ್ ಆಗಿ ಹೇಳ್ತದೆ. ಅಂದ್ರೆ ಶಾಸನ ಏನು ಹೇಳ್ತೈತಿ, ಒಂದು ಕಡೆ ಹೊಯ್ಸಳರ ಬಗ್ಗೆ ಹೇಳ್ತೈತಿ, ಇನ್ನೊಂದು ಬದಿಯೊಳಗೆ ಯಾರ್ದು ವಿಜಯನಗರದ ಬಗ್ಗೆ ಹೇಳ್ತೈತಿ. ಬಟ್ ಇಲ್ಲಿ ಏನು ಕ್ಲಾರಿಫಿಕೇಶನ್ ಆಗ್ತದ ಅಂತಂದ್ರೆ, ಬಹಳ ಜನ ಹೇಳ್ತಿರ್ತಾರ ವಿಜಯನಗರದವರು ಹೊಯ್ಸಳರ ಸಾಮಂತರಸರು ಅಂತ, ಹೊಯ್ಸಳರನ್ನ ಸೋಲಿಸಿ ನಂತರ ಅಧಿಕಾರಕ್ಕೆ ಬಂದ್ರು ಅಂತ. ಬಟ್ ಅಲ್ಲೇದಹಳ್ಳಿ ಇನ್ಸ್ಕ್ರಿಪ್ಷನ್ ಏನು ಕ್ಲಿಯರಿಫಿಕೇಶನ್ ಕೊಡ್ತೈತಿ ಅಂತಂದ್ರೆ, ಹೊಯ್ಸಳರನ್ನ ವಿಜಯನಗರದವರು ಸೋಲಿಸ್ಲಿಲ್ಲ. ಹೊಯ್ಸಳರು ದ್ವಾರ ಸಮುದ್ರವನ್ನ ಆಳ್ತಾ ಇದ್ರು. ಆಗ ಇಮ್ಮಡಿ ಬಲ್ಲಾಳ ಅನ್ನುವಂಥ ಅರಸ ಆಗಿದ್ದ. ವಿಜಯನಗರದೊಳಗೆ ಸಂಗಮರು ಆಳ್ಕೆ ಮಾಡ್ತಾ ಇದ್ರು. ಅವರು ಆನೆಗುಂದೆ ಮತ್ತು ಹಂಪೆ ಪ್ರದೇಶವನ್ನ ಆಳ್ಕೆ ಮಾಡ್ತಾ ಇದ್ರು. ಈ ಕ್ಲಾರಿಫಿಕೇಶನ್ ಅಲ್ಲದಹಳ್ಳಿ ಇನ್ಸ್ಕ್ರಿಪ್ಷನ್ 1338 ಅಲ್ಲದಹಳ್ಳಿ ಇನ್ಸ್ಕ್ರಿಪ್ಷನ್ದಿಂದ ಗೊತ್ತಾಗ್ತದೆ. ಯಾಕಂತಂದ್ರೆ ನಾವು ಅದಕ್ಕೆ ಎವಿಡೆನ್ಸ್ ಅಂತೇಳಿ ಹೇಳ್ತೀವಿ. ಇನ್ನು ಅದಾದ್ಮೇಲೆ ಇನ್ನೊಂದು ಇನ್ಸ್ಕ್ರಿಪ್ಷನ್ ಬರ್ತದೆ, ಶೃಂಗೇರಿ ಇನ್ಸ್ಕ್ರಿಪ್ಷನ್ಸ್ ಅಂತ. ಶೃಂಗೇರಿ ಶಾಸನ, ಶೃಂಗೇರಿ ಶಾಸನ ಅಂತ. ಶೃಂಗೇರಿ ಶಾಸನ 1346 1346 ಇನ್ಸ್ಕ್ರಿಪ್ಷನ್ ಆಫ್ ಶೃಂಗೇರಿ ಅಂತ. 1346 ಇನ್ಸ್ಕ್ರಿಪ್ಷನ್ ಆಫ್ ಶೃಂಗೇರಿ. ಶೃಂಗೇರಿ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಶೃಂಗೇರಿ ಅಂದಾಗ ನಮಗೆಲ್ಲ ಶಾರದಾ ಪೀಠ ಅಂತ ಗೊತ್ತ. ಶೃಂಗೇರಿಯ ಶಾರದಾ ಪೀಠ ಅಂತ. ಈ ಶೃಂಗೇರಿಯ ಮಠ ಏನಿದೆ ಅಲ್ಲ, ಆ ಮಠದ ಆಂಜನೇಯ ಅನ್ನುವಂಥ ದೇವಾಲಯ ಐತಿ. ಶೃಂಗೇರಿ ಮಠದಾಗ ಆಂಜನೇಯ ಅನ್ನುವಂಥ ಒಂದು ದೇವಾಲಯ ಐತಿ. ಆ ದೇವಾಲಯದ ಪಶ್ಚಿಮದ ಭಾಗದೊಳಗೆ ಈ ಒಂದು ಶಾಸನ ಐತಿ. ಶೃಂಗೇರಿ ಅನ್ನುವಂಥ ಪ್ಲೇಸ್ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾವು ಅದಕ್ಕೆ ಇನ್ಸ್ಕ್ರಿಪ್ಷನ್ ಆಫ್ ಶೃಂಗೇರಿ ಅಂತ ಕರಿತೀವಿ. ಬಟ್ ಅದು ಇರೋದು ಆಂಜನೇಯ ಅನ್ನುವಂಥ ಒಂದು ಟೆಂಪಲ್ದೊಳಗೆ. ಇದು ಏನು ಹೇಳ್ತದೆ ಅಂದ್ರೆ, ವಿಜಯನಗರದ ಎಂಪೈರ್ ಸಂಗಮ ಅನ್ನುವಂಥ ರೇಸ್ನಿಂದ ಬಂದಿರ್ತ, ಸಂಗಮ ಅನ್ನುವಂಥ ಕುಲದಿಂದ ಬಂದಿರತಕ್ಕಂಥ ಒಂದನೆಯ ಹರಿಹರ ಫಸ್ಟ್ ಆತನ ಕಾಲದ ಬಗ್ಗೆ ಹೇಳ್ತದೆ. ಅಂದ್ರೆ 1346 ವಿಜಯನಗರದ ರೂಲರ್ ಯಾರಾಗಿದ್ರು, ಹರಿಹರ ಫಸ್ಟ್ ಆಗಿದ್ದ, ಒಂದನೆಯ ಹರಿಹರ ಆಗಿದ್ದ ಅಂತ. ಆ ಒಂದನೇ ಹರಿಹರ ಈ ಶೃಂಗೇರಿಯ ಶಾರದಾ ಪೀಠ ಏನಿದೆಯಲ್ಲ, ಜಗದ್ಗುರು ಭಾರತೀ ತೀರ್ಥರು ಅಂತಿರ್ತಾರೆ. ಜಗದ್ಗುರು ಭಾರತೀ ತೀರ್ಥರು ಅಂತಿರ್ತಾರೆ. ಎಲ್ಲಿ? ಶೃಂಗೇರಿ ಪೀಠದೊಳಗೆ ಜಗದ್ಗುರು ಭಾರತೀ ತೀರ್ಥರು ಅಂತಿರ್ತಾರ. ಒಂದನೇ ಹರಿಹರ ಅಲ್ಲಿ ಆಡಳಿತವನ್ನ ಮಾಡ್ತಿರ್ತಾನ. ಅವ ಈ ಶೃಂಗೇರಿ ಮಠಕ್ಕೆ ಭಾರತೀ ತೀರ್ಥರಿಗೆ ಒಂದಿಷ್ಟು ಭಾಗವನ್ನ ಕೊಡ್ತಾನ. ಸಾಂತಲಿಗೆ ನಾಡಿನ ಮುಳುಬಾಗಿ
ಶಾಂತಲಿಗೆ ನಾಡಿನ ಮುಲುಬಾಗಿ, ಶಾಂತಲಿಗೆ ನಾಡಿನ ಮುಲುಬಾಗಿ, ಸಾವಿರದ ಆಡಳಿತ ಭಾಗದಲ್ಲಿ 9 ಗ್ರಾಮಗಳನ್ನು ನೀಡಿದರು. ಸಂಗಮದ ಅರಸ 1ನೇ ಹರಿಹರ ವಿಜಯನಗರದ ಎಂಪೈರ್ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಶೃಂಗೇರಿಯ ಶಾರದಾ ಪೀಠ ಇದು, ಶೃಂಗೇರಿಯ ಜಗದ್ಗುರುದು ಭಾರತೀ ತೀರ್ಥರಿಗೆ ಅಥವಾ ಶೃಂಗೇರಿ ಮಠಕ್ಕೆ ಸಾಂತಲಿಗೆ ಅನ್ನುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ವಿಂಗ್ ಆಗಿತ್ತು. ಸಾಂತಲಿಗೆ ಅನ್ನೋದು ಅಡ್ಮಿನಿಸ್ಟ್ರೇಷನ್ ವಿಂಗ್, ಅದು ಆಡಳಿತದ ವಿಭಾಗ ಸಾಂತಲಿಗೆ ಅಂತ. ಆ ಸಾಂತಲಿಗೆ ಒಳಗೆ 1,000 ಹಳ್ಳಿಗಳಿದ್ದು. ಸಾಂತಲಿಗೆ ಅನ್ನೋದ್ರ 1,000 ಊರುಗಳಿದ್ದು. 1,000 ಊರಿಂದ ಒಂದು ಆಡಳಿತದ ವಿಭಾಗ ಇತ್ತು. ಆ 1000 ಊರು ಒಳಗಿಂದ 7 ಹಳ್ಳಿಗಳನ್ನ ಏನಪ್ಪಾ ಅಂದ್ರೆ 7 ಹಳ್ಳಿಗಳನ್ನ ಈ ಶೃಂಗೇರಿ ಪೀಠಕ್ಕೆ ಕೊಟ್ಟಿದ್ರಂತ. ಯಾರು? ವಿಜಯನಗರದ ಅರಸರು. ಅದ್ರ ಜೊತೆ ಏನ್ ಪಠ್ಯ ಕೊಡ್ತದ ಅಂತಂದ್ರೆ, ಅದರ ಜೊತೆ ಸಂಗಮನ ಏನಪ್ಪಾ ಅಂದ್ರೆ ಸಹೋದರರಾಗಿರ್ತಕ್ಕಂಥ ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ. ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ 5 ಜನ ಸಹೋದರರು. ವಿಜಯನಗರ ಎಂಪೈರ್ಗೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿದವರು, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು. ಸಂಗಮನ 5 ಜನ ಮಕ್ಕಳು, ಸಂಗಮ ಸಹೋದರರು ಅಂತ ಕರೀತಾರೆ. ಯಾರು? ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ. ಈ 5 ಜನ ಕುಡ್ಕೊಂಡು ಈ ಸಾತಲಿಗೆ ನಾಡಿನ ಮೆಲುಬಾಗಿ 1000 ಹಳ್ಳಿ ಒಳಗೆ 7 ಗ್ರಾಮಗಳನ್ನು ದತ್ತು ಕೊಟ್ಟರು, ದಾನ ಕೊಟ್ಟರು ಅನ್ನೋದು ಶೃಂಗೇರಿ ಶಾಸನ ಹೇಳ್ತದೆ. ಅಂದ್ರೆ ಈ ಇನ್ಸ್ಕ್ರಿಪ್ಷನ್ದಿಂದ ಏನು ತಿಳಿದು ಬರ್ತದೆ ಅಂತಂದ್ರೆ 1344 1346 ಸಂಗಮನ ಮಗ 1ನೇ ಹರಿಹರ ಆಳ್ವಿಕೆ ಮಾಡ್ತಾ ಇದ್ದ. ಅವನಿಗೆ ಅವನ ಸಹೋದರರು ಬುಕ್ಕ, ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ ಸಹಾಯಕರಾಗಿದ್ರು. ಇವರೆಲ್ಲರೂ ಕೂಡ್ಕೊಂಡು ಶೃಂಗೇರಿಯ ಮಠದ ಭಾರತೀ ತೀರ್ಥರಿಗೆ ಏನಪ್ಪಾ ಅಂದ್ರೆ ಜಗದ್ಗುರುತು ಭಾರತೀ ತೀರ್ಥರಿಗೆ ಆ ಮಠಕ್ಕೆ 7 ಹಳ್ಳಿಗಳನ್ನು ದಾನ ಕೊಟ್ಟರು. ಆ 7 ಹಳ್ಳಿಗಳ ಭೂಮಿಯನ್ನು ಉಳುಮೆ ಮಾಡೋದು ಅಂದ್ರೆ ಉಂಬಳಿ, ಅದರ ಬರುವಂಥ ಆದಾಯ ಏನೈತಲ್ಲ ಅದು ಮಠಕ್ಕೆ ಸೇರಬೇಕು ಅಂತ ಆ ಶಾಸನ ಹೇಳ್ತದೆ. ಇನ್ನೊಂದು ಶಾಸನ ಬರ್ತದ, ಶ್ರವಣಬೆಳಗೊಳ ಶಾಸನ ಅಂತ. ಶ್ರವಣಬೆಳಗೊಳ ಶಾಸನ ಶ್ರವಣಬೆಳಗೊಳ ಶಾಸನ 1368 ಶ್ರವಣಬೆಳಗೊಳ ಶಾಸನ. ಶ್ರವಣಬೆಳಗೊಳ ಅಂತಂದ್ರೆ ನಿಮಗೆ ಗೊತ್ತದ. ಶ್ರವಣಬೆಳಗೊಳ ಏನದಲ್ಲಿ ಗೊಮ್ಮಟೇಶ್ವರ ಐತಿ, ಹೌದಲ್ಲ? ಜೈನರ್ದಲ್ಲ ಅದು? ಜೈನರ ಕಾಶಿ ಅಂತ ಕರೀತಾರಲ್ಲ. ಅದಕ್ಕೆ ಮೂಡಬಿದ್ರೆಗೆ ಜೈನರ ಕಾಶಿ ಅಂತ ಕರೀತಾರೆ. ಈ ಶ್ರವಣಬೆಳಗೊಳ ಏನಿದಲ್ಲ, ಶ್ರವಣಬೆಳಗೊಳದೊಳಗೆ ಒಂದು ಬಸದಿ ಐತಿ, ಭಂಡಾರ ಬಸದಿ ಅಂತ ಕರೀತಾರ. ಶ್ರವಣಬೆಳಗೊಳದೊಳಗೆ ಒಂದು ಬಸದಿ ಐತಿ, ಅದಕ್ಕೆ ಭಂಡಾರ ಬಸದಿ ಅಂತ ಕರೀತಾರೆ. ಆ ಭಂಡಾರ ಬಸದಿಯ ಪಶ್ಚಿಮಕ್ಕೆ ಒಂದು ಇನ್ಸ್ಕ್ರಿಪ್ಷನ್ ಐತಿ. ಭಂಡಾರ ಬಸದಿಯ ಪಶ್ಚಿಮಕ್ಕೆ ಒಂದು ಇನ್ಸ್ಕ್ರಿಪ್ಷನ್ ಐತಿ, ಒಂದು ಶಾಸನ ಐತಿ. ಆ ಶಾಸನದೊಳಗೆ ಈ ಪಠ್ಯ ಹಿಂಗೈತಿ. ಆನೆಗುಂದಿ, ಆ ಶಾಸನದೊಳಗೆ ವಿಷಯ ಅಲ್ಲಿ ಇರ್ತಕ್ಕಂಥ ಸಾಹಿತ್ಯ ಏನೈತಿ ಅಂತಂದ್ರೆ, ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕಲಿಹೆಪಟ್ಟಣ. ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕಲಿಹೆಪಟ್ಟಣ ಅನ್ನುವಂಥ ಊರೊಳಗೆ, ಅನ್ನುವಂಥ ನಾಡಿನೊಳಗೆ ಜೈನರು ಅಲ್ಪಸಂಖ್ಯಾತರಾಗಿದ್ರು. ಈ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರು ವಿಜಯನಗರವನ್ನು ಆಳ್ತಕ್ಕಂಥ 1ನೇಯ ಬುಕ್ಕರಾಯನಿಗೆ ಒಂದು ರಿಕ್ವೆಸ್ಟ್ ಹೇಳ್ತಾರೆ, ಒಂದು ಮನವಿ ಮಾಡ್ಕೊಳ್ತಾರೆ. ಆ ಪಠ್ಯ ಐತದ. ಎಲ್ಲಿ? ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ ಮತ್ತು ಕಲಿಹೆಪಟ್ಟಣ ಅನ್ನುವಂಥ ಸ್ಥಳದೊಳಗೆ ಜೈನರು ಅಲ್ಪಸಂಖ್ಯಾತರಾಗಿದ್ರು. ಅಂದ್ರೆ ಇಲ್ಲಿ ಜೈನರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ರೆ, ಈ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಇಲ್ಲಿಯ ಜೈನರು
ವಿಜಯನಗರದ ಅರಸ ಸಂಗಮ ದೊರೆ 1ನೆಯ ಬುಕ್ಕರಾಯನಿಗೇನಪ್ಪಾ ಅಂದ್ರೆ ಒಂದು ಮನವಿಯನ್ನ ಕೊಡ್ತಾರ, ಒಂದು ಮನವಿಯನ್ನ ಅರ್ಪಿಸ್ತಾರ. ಅಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ವೈಷ್ಣವರು, ಎಲ್ಲಿ ವೈಷ್ಣವರು ಬಹುಸಂಖ್ಯಾತರಾಗಿದ್ರು? ವಿಜಯನಗರದ ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕಲೇಪಟ್ಟಣ. ಇಲ್ಲಿ ಅಲ್ಪಸಂಖ್ಯಾತರು ಜೈನರಾಗಿದ್ರು, ಬಹುಸಂಖ್ಯಾತರು ವೈಷ್ಣವರಾಗಿದ್ರು. ಆ ಬಹುಸಂಖ್ಯಾತರಾಗಿರ್ತಕ್ಕಂಥ ವೈಷ್ಣವರು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರ ಮೇಲೆ ಕಿರುಕುಳ ಕೊಡ್ತಿರ್ತಾರ. ಜೈನರಿಗೆ ದಬ್ಬಾಳಿಕೆಯನ್ನು ಮಾಡ್ತಿರ್ತಾರ, ಅವರಿಗೆ ಹಾನಿ ಹುಟ್ಟು ಮಾಡ್ತಿರ್ತಾರ, ಅವರಿಗೆ ನೋವು ಕೊಡ್ತಿರ್ತಾರ. ಅದಕ್ಕೆ ಈ ಜೈನರು 1ನೇ ಬುಕ್ಕರಾಯನಿಗೆ ಒಂದು ರಿಕ್ವೆಸ್ಟ್, ಒಂದು ಮನವಿ ಮಾಡ್ಕೊಳ್ತಾರೆ. ನಮಗೆ ವೈಷ್ಣವರಿಂದ ಬಹಳಷ್ಟು ಕಿರುಕುಳ ಆಗಾಕತ್ತೈತಿ, ನಮಗೆ ನೋವು ಆಗಾಕತ್ತೈತಿ, ಅದಕ್ಕೆ ಹೇಗಾದ್ರೂ ಮಾಡಿ ಅದನ್ನು ಸರಿಪಡಿಸ್ರಿ ಅಂತ 1ನೇ ಬುಕ್ಕಿಗೆ ಹೇಳ್ತಾರೆ. ಆಗ 1ನೇ ಬುಕ್ಕರಾಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಜೈನರಿಗೆ ಮತ್ತು ವೈಷ್ಣವರಿಗೆ ಇಬ್ಬರಿಗೂ ಕೂಡಿಸಿ ಅವರಿಬ್ಬರಲ್ಲಿಯೂ ಏನಪ್ಪಾ ಅಂತಂದ್ರೆ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾನೆ. ಹಂಗಂದ್ರೆ ಶ್ರವಣ ಬೆಳಗೊಳದಲ್ಲಿ ಇರತಕ್ಕಂಥ 1368ದಲ್ಲಿ 1368ರಲ್ಲಿ ಇರ್ತಕ್ಕಂಥ ಶಾಸನ ಏನ್ ತಿಳಿಸ್ತೈತಿ ಅಂತಂದ್ರೆ ಆನೆಗುಂದಿ, ಹೊಸಪಟ್ಟಣ, ಪೆನುಗೊಂಡ, ಕಲ್ಹೇಪಟ್ಟಣದೊಳಗೆ ಜೈನರು ಅಲ್ಪಸಂಖ್ಯಾತರಾಗಿದ್ದು, ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನರಿಗೆ ಅಲ್ಲಿರ್ತಕ್ಕಂಥ ವೈಷ್ಣವರು ಕಿರುಕುಳವನ್ನ ಕೊಡ್ತಾ ಇದ್ರು. ಆ ಕಿರುಕುಳ ತಾಡ್ಲಾರ್ದ ವಿಜಯನಗರದ 1ನೇ ಬುಕ್ಕರಾಯನಿಗೆ ಅವರು ಮನವಿ ಕೊಡ್ತಾರ. ಆ ಮನವಿಯನ್ನ ಸ್ವೀಕರಿಸ್ತಕ್ಕಂಥ 1ನೇ ಬುಕ್ಕರಾಯ ಜೈನರ ಮತ್ತು ವೈಷ್ಣವರ ಮಧ್ಯೆ ಕಲಹವನ್ನ ತೆಗೆದುಹಾಕಿ ಅವರಲ್ಲಿ ಬಾಂಧವ್ಯವನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾನೆ. ಅದಕ್ಕೆ ಇದು ಇನ್ಸ್ಕ್ರಿಪ್ಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ಇನ್ಸ್ಕ್ರಿಪ್ಷನ್ ಬರ್ತದ ಹಂಪೆ ಶಾಸನ ಅಂತ. ಹಂಪೆ ಇನ್ಸ್ಕ್ರಿಪ್ಷನ್ ಆಫ್ ಹಂಪೆ. ಹಂಪೆಯ ಶಾಸನ ಅಂತ, ಹಂಪೆ ಶಾಸನ ಅಂತ 1510ರದು, 1510ರ ಶಾಸನ. ಹಂಪೆಯ ಶಾಸನ 1510. ಹಂಪೆ ಅಂದಾಗ ಏನು ಭಾಳ ಇಂಪಾರ್ಟೆಂಟ್? ಹಂಪೆದಾಗ ಇಂಪಾರ್ಟೆಂಟ್ ಭಾಳ ಏನು? ಹಂಪೆದಾಗ ಏನು ಇಂಪಾರ್ಟೆಂಟ್ ಹೋದ್ರ? ಮತ್ತೆ ಯಾವುದು ವಿರೂಪಾಕ್ಷ ಟೆಂಪಲ್. ಹಂಪೆ ಅಂದ್ರನ ವಿರೂಪಾಕ್ಷ ಟೆಂಪಲ್. ಆ ವಿರೂಪಾಕ್ಷ ಟೆಂಪಲ್ ಈ ಹಂಪೆಯಲ್ಲಿರ್ತಕ್ಕಂಥ ಶಾಸನ 1510ರ ಶಾಸನ ಹಂಪೆಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯದೊಳಗೆ ಐತಿ. ಹಂಪೆಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯದೊಳಗೆ ಐತಿ. ಅಂದ್ರೆ 1510 ಅಂತಂದ್ರೆ 1510ರೊಳಗೆ ವಿಜಯನಗರ ಸಾಮ್ರಾಜ್ಯ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಯಾವ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು? ತುಳು ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. 1510ರ ಸಂದರ್ಭದೊಳಗೆ ತುಳು ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಆ ತುಳು ಮನೆತನದ ಪೌರಾಣಿಕ ಹಿನ್ನೆಲೆಯನ್ನ ಈ ಇನ್ಸ್ಕ್ರಿಪ್ಷನ್ ಹೇಳ್ತದೆ. 1510 ವಿಜಯನಗರ ಎಂಪೈರ್ದು ತುಳು ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಆ ತುಳು ಮನೆತನದ ಪೌರಾಣಿಕ ಹಿನ್ನೆಲೆಯನ್ನ ಆ ಶಾಸನ ತಿಳಿಸ್ತದೆ. ತಿಮ್ಮರಸ ಅಂತ ಒಬ್ಬ ತುಳು ಅರಸ ಇರ್ತಾನ. ತಿಮ್ಮರಸ ಅಂತ ಕೇಳಿರಲ್ಲ? ಆ ತಿಮ್ಮರಸನಿಗೆ 2 ರಾಣಿಯರು ಇರ್ತಾರೆ, 2 ಹೆಂಡಂದ್ರು ಇರ್ತಾರೆ ತಿಮ್ಮರಸನಿಗೆ. ತಿಪ್ಪಾಜಿ ಅಂತಿರ್ತಾಳ, ಆಕೆಗೆ ಒಬ್ಬ ಮಗ ಹುಡ್ತಾನ ವೀರ ನರಸಿಂಹ ಅಂತ. ತಿಪ್ಪಾಜಿ ಅಂತಿರ್ತಾಳ, ಆಕೆಗೊಬ್ಬ ಮಗ ಹುಡ್ತಾನ ವೀರ ನರಸಿಂಹ ಅಂತ. ಇನ್ನೊಬ್ಬಕ್ಕೆ ಹೆಂಡತಿ ಇರ್ತಾಳ ನಾಗಲಾದೇವಿ ಅಂತ. ನಾಗಲಾದೇವಿ ಅಂತ ಇನ್ನೊಬ್ಬಕ್ಕೆ ಹೆಂಡತಿ ಇರ್ತಾಳ. ಆಕೆಗೆ ಯಾರು ಹುಡ್ತಾರೆ? ಕೃಷ್ಣದೇವರಾಯ ಅಂತ ಹುಡ್ತಾನ. ಇದು ಭಾಳ ಇಂಪಾರ್ಟೆಂಟ್. ಏನಂತಂದ್ರೆ ತಿಮ್ಮರಸನಿಗೆ 2 ಹೆಂಡ್ರಿದ್ರು, 2 ರಾಣಿಯರಿದ್ರು. 2 ರಾಣಿಯೊಳಗೆ ಒಬ್ಬಕ್ಕೆ ರಾಣಿ ತಿಪ್ಪಾಜಿ ಅಂತ ಆಕೆಯ ಹೊಟ್ಟೆಯೊಳಗೆ ವೀರ ನರಸಿಂಹ ಹುಡ್ತಾನ. ಇನ್ನೊಬ್ಬಳ ರಾಣಿ, 2ನೇ ರಾಣಿ ನಾಗಲಾದೇವಿ ಅಂತೇಳಿ ಆಕೆ ಹೊಟ್ಟೆಯೊಳಗೆ ಕೃಷ್ಣದೇವರಾಯ ಹುಡ್ತಾನ. ಮುಂದೆ ಇದೇ ಏನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಹಳ ಮುಖ್ಯ ಕೆಲಸ ಇದು. ಏನಂತಂದ್ರೆ ಯಾರನ್ನ ಪಟ್ಟಕ್ಕೆ ತರಬೇಕು ಅಂತ. ಆ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಕೃಷ್ಣದೇವರಾಯನನ್ನ ಪಟ್ಟಕ್ಕೆ ತರಬೇಕಾಗಿರ್ತದ. ಆದ್ರೆ ಆ ಸಂದರ್ಭದೊಳಗೆ ಕೃಷ್ಣದೇವರಾಯನ ಬದಲಿಗೆ ಯಾರನ್ನ ತರಬೇಕು ಅಂದ್ಕೊಂತಾರ? ವೀರ ನರಸಿಂಹಗ ಅಂತ. ವೀರ ನರಸಿಂಹಗ ಪಟ್ಟಕ್ಕೆ ತಗೊಂಡ್ ಬರ್ತಾರ. ಕೃಷ್ಣದೇವರಾಯನ ಕಣ್ಣುಗಳನ್ನ ಕೀಳಿಸ್ಬೇಕು ಅಂತೇಳಿ ಕಣ್ಣುಗಳನ್ನ ಕೀಳಿಸಿ ಸೆರೆಮನಿ ಒಳಗೆ ಹಾಕ್ತಾರ. ಹೌದಲ್ಲ? ಏನಿಲ್ಲ ಹಾಕ್ತಾರ. ಕೃಷ್ಣದೇವರಾಯನ ಕಣ್ಣುಗಳನ್ನ ಕೀಳಿ ಸೆರೆಮನಿಗೆ ಹಾಕ್ತಾರ. ಮತ್ತೆ ಮೇಕೆ ಕಣ್ಣುಗಳನ್ನ ಕಿತ್ತು ಅಲ್ಲಿ ವೀರ ನರಸಿಂಹಗೆ ತೋರಿಸ್ತಾರ. ಇವ್ರು ಯಾರಿಗೆ ಅವ್ನಿಗೆ ತೋರಿಸ್ತಾರ? ತಿಮ್ಮರಸನಿಗೆ ತೋರಿಸ್ತಾರ. ತಿಮ್ಮರಸ ಆರಾಮಾಗಿ ಸತ್ತು ಬಿಡ್ತಾನ. ಕೃಷ್ಣದೇವರಾಯ
ಯಾರವ ಕೃಷ್ಣದೇವರಾಯನ ಕಣ್ಣುಗಳನ್ನು ಉಳಿಸಿದವ? ಮಂತ್ರಿ ಯಾರು? ಮಂತ್ರಿ ಯಾರ? ಅಪ್ಪಾಜಿ ಅಂತ ಕರಿತಿರ್ತಾನಂತ ಕೃಷ್ಣದೇವರಾಯ. ವಿಧಿ ಎಂತ ವಿಪರ್ಯಾಸ ಅಂತಂದ್ರೆ, ಒಂದು ಸಂದರ್ಭದಲ್ಲಿ ಕೃಷ್ಣದೇವರಾಯನನ್ನ ಕಣ್ಣು ಕೀಳುವಂತ ಆಜ್ಞೆ ಮಾಡಿದಾಗ ಆ ಮಂತ್ರಿ ಕೃಷ್ಣದೇವರಾಯನ ಕಣ್ಣುಗಳನ್ನ ಕೀಳಿಸದೆ ಮೇಕೆ ಕಣ್ಣುಗಳನ್ನ ತೋರಿಸಿ ಕೃಷ್ಣದೇವರಾಯನನ್ನ ಉಳಿಸಿದ್ದ. ನಂತರದೊಳಗೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಆದ್ಮೇಲೆ, ಅರಸ ಆದ್ಮೇಲೆ ಕೃಷ್ಣದೇವರಾಯ ಯಾರ್ಯಾರ್ದು ಹೇಳಿಕೆ ಮಾತುಗಳನ್ನ ಕೇಳಿ ಅದೇ ಮಂತ್ರಿಯ ಕಣ್ಣುಗಳನ್ನ ಕೀಳಿಸಿ ಜೈಲಿಗೆ ಹಾಕ್ಸಿದ ಅಂತ. ಯಾರು ಕಣ್ಣು ಉಳಿಸಿದ್ರೋ ಅವನನ್ನೇ ಕಣ್ಣು ಕೀಳಿಸಿದ ಅಂತ ವಿಪರ್ಯಾಸಗಳನ್ನು ನೋಡ್ತೀವಿ. ಅಂದ್ರೆ ಇಲ್ಲಿರ್ತಕ್ಕಂಥ ಹಂಪೆಯ ಶಾಸನ ಏನ್ ಹೇಳ್ತದೆ ಅಂತಂದ್ರೆ ತುಳು ಮನೆತನದ ಬಗ್ಗೆ, ಅಲ್ಲಿರ್ತಕ್ಕಂಥ ತುಳು ಮನೆತನದ ಬಗ್ಗೆ ಹೇಳ್ತೈತಿ. ತುಳು ಮನೆತನದ ಪೌರಾಣಿಕ ಹಿನ್ನೆಲೆ, ಅಲ್ಲಿ ಸ್ಟೋರೀಸ್ಗಳು ಏನದಾವಲ್ಲ ಆ ಸ್ಟೋರೀಸ್ಗಳು ಹೇಳ್ತೈತಿ. ಅಲ್ಲಿ ತಿಮ್ಮರಸ ಅಂತಿದ್ದ, ತಿಮ್ಮರಸನಿಗೆ ಇಬ್ರು ಹೆಂಡಂದ್ರಿದ್ರು. ಒಬ್ಬನಿಗೆ ಏನಪ್ಪಾ ಅಂದ್ರೆ ನರಸನಾಯಕ ಅನ್ನುವಂಥ ವೀರ ನರಸಿಂಹ ಅಂತ ಮಗ ಹುಡ್ತಾನೆ, ಕೃಷ್ಣದೇವರಾಯ ಅಂತ ಇನ್ನೊಬ್ಬಕಿಗೆ ಮಗ ಹುಡ್ತಾನೆ. ಈ ಇಬ್ಬರೊಳಗ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರೆ ವಿರೂಪಾಕ್ಷ ದೇವರಿಗೆ ಬಹಳಷ್ಟು ದಾನವನ್ನ ಕೊಟ್ಟ ಅನ್ನೋದನ್ನ ಉಲ್ಲೇಖ ಮಾಡ್ತಾನೆ. ಕೃಷ್ಣದೇವರಾಯ ಪಟ್ಟಕ್ಕೆ ಬಂದ ಮೇಲೆ ವಿರೂಪಾಕ್ಷ ದೇವರಿಗೆ ದಾನ ಕೊಟ್ಟ ಅನ್ನೋದು ಈ ಹಂಪೆ ಶಾಸನದೊಳಗೆ ಉಲ್ಲೇಖ ಆಗ್ತದೆ. ಈ ಹಂಪೆ ಶಾಸನವನ್ನು ಬಿಟ್ಟರೆ ಇನ್ನೊಂದು ಇನ್ಸ್ಕ್ರಿಪ್ಷನ್ ಬರ್ತದೆ, ಕಾಳಹಸ್ತಿ ಶಾಸನ ಅಂತ. ಕಾಳಹಸ್ತಿ ಶಾಸನ. ಕಾಳಹಸ್ತಿ ಶಾಸನ 1532 ಕಾಳಹಸ್ತಿ ಶಾಸನ ಅಂತ. ಕಾಳಹಸ್ತಿ ಅನ್ನೋದು ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಊರು. ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ಅನ್ನುವಂಥ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಊರು ಕಾಳಹಸ್ತಿ ಅಂತೇಳಿ. ಆ ಕಾಳಹಸ್ತಿ ಊರಿನೊಳಗ ಕಾಳಹಸ್ತೇಶ್ವರ ಅನ್ನುವಂಥ ಒಂದು ದೇವಾಲಯ ಐತಿ. ಕಾಳಹಸ್ತೇಶ್ವರ ಅಂತೇಳಿ ಒಂದು ಟೆಂಪಲ್ ಐತಿ. ಎಲ್ಲಿ? ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ತಾಲೂಕಿನೊಳಗೆ ಕಾಳಹಸ್ತಿ ಅಂತ. ಈ ಕಾಳಹಸ್ತಿ ದೇವಾಲಯ ಏನಿದೆಲ್ಲ, ಕಾಳಹಸ್ತೇಶ್ವರ ಅನ್ನುವಂಥ ದೇವಾಲಯ, ಆ ದೇವಾಲಯದ ಉತ್ತರ ಮತ್ತು ಪಶ್ಚಿಮದ ಗೋಡೆ ಒಳಗೆ ಈ ಶಾಸನ ಐತಿ. ಉತ್ತರ ಮತ್ತು ಪಶ್ಚಿಮದ ಗೋಡೆ, ಕಾಳಹಸ್ತೇಶ್ವರ ಅನ್ನುವಂಥ ದೇವಾಲಯದ ಉತ್ತರ ಮತ್ತು ಪಶ್ಚಿಮದ ಗೋಡೆ ಒಳಗೆ ವಾಲ್ಗೆ ಏನಪ್ಪಾ ಅಂದ್ರೆ ಈ ಇನ್ಸ್ಕ್ರಿಪ್ಷನ್ ಐತಿ. ಈ ಇನ್ಸ್ಕ್ರಿಪ್ಷನ್ ಏನು ಹೇಳ್ತದ ಅಂತಂದ್ರೆ 1332 ಅಂತಂದಾಗ 1332 ಸಂದರ್ಭದೊಳಗ ವಿಜಯನಗರ ಸಾಮ್ರಾಜ್ಯವನ್ನ ಅಚ್ಯುತರಾಯ ಅನ್ನುವಂಥ ದೊರೆ ಆಳ್ತಾ ಇದ್ದ. ಅಚ್ಯುತರಾಯ ಆಳ್ತಾ ಇದ್ದ. ಆ ಅಚ್ಯುತರಾಯನ ಜೀವನ ಮತ್ತು ಅವನ ಸಾಧನೆಗಳ ಬಗ್ಗೆ, ಅಚ್ಯುತರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಈ ಕಾಳಹಸ್ತಿ ಅನ್ನುವಂಥ ಇನ್ಸ್ಕ್ರಿಪ್ಷನ್ ಮಾಹಿತಿ ಕೊಡ್ತದೆ. ಈಗ ಬಂತು ಕೊನೆಗೆ ಏನಪ್ಪಾ ಅಂದ್ರೆ ನಂತರ ಬೆಟಲ್ ಆಫ್ ತಾಳಿಕೋಟೆ ಅಂತ ಆಗ್ತದೆ. ಬೆಟಲ್ ಆಫ್ ತಾಳಿಕೋಟೆ ಅದಂತ ಆಗ್ತದೆ. ಆ ನಂತರದೊಳಗೆ ಅಚ್ಯುತರಾಯ, ಸದಾಶಿವರಾಯ, ವೆಂಕಟಾದ್ರಿ ಇವರೆಲ್ಲಾನು ಬರ್ತಾರೆ. ಆಮೇಲೆ ರಾಮರಾಯ ಬರ್ತಾನೆ. ಹಿಂಗೆ ತಾಳಿಕೋಟೆ ಯುದ್ಧ ಆಗಿ ವಿಜಯನಗರ ಸಾಮ್ರಾಜ್ಯ. ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ 5 ಇನ್ಸ್ಕ್ರಿಪ್ಷನ್ ಬಹಳ ಇಂಪಾರ್ಟೆಂಟ್. 1338 ಇನ್ಸ್ಕ್ರಿಪ್ಷನ್ ಆಫ್ ಹಳ್ಳದಹಳ್ಳಿ, 1346 ಇನ್ಸ್ಕ್ರಿಪ್ಷನ್ ಆಫ್ ಶೃಂಗೇರಿ, 1368 ಇನ್ಸ್ಕ್ರಿಪ್ಷನ್ ಆಫ್ ಶ್ರವಣಬೆಳಗೊಳ, 1510 ಇನ್ಸ್ಕ್ರಿಪ್ಷನ್ ಆಫ್ ಹಂಪಿ, 1532 ಇನ್ಸ್ಕ್ರಿಪ್ಷನ್ ಆಫ್ ಕಾಳಹಸ್ತಿ. ಈ 5 ಶಾಸನಗಳು ವಿಜಯನಗರದ ಚರಿತ್ರೆಯನ್ನು ತಿಳಿಸುವಂಥ ಪ್ರಮುಖವಾದ ಶಾಸನಗಳು. ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಆಫ್ ವಿಜಯನಗರ ಎಂಪೈರ್. ಬಹಳ ಮುಖ್ಯವಾದ. ಇದನ್ನು ಬಿಟ್ಟು ಇನ್ನೂ 106 ಶಾಸನಗಳು ಏನಪ್ಪಾ ಅಂತಂದ್ರೆ ವಿಜಯನಗರದ ಇತಿಹಾಸವನ್ನು ತಿಳಿಸ್ತಾವ. ಇದು ಇಂಪಾರ್ಟೆಂಟ್ ಅಷ್ಟೇ. ನಿಮ್ಮ ಸಿಲೆಬಸ್ಕ್ಕೆ ನೀವು ಅದನ್ನ ಕೇಳ್ಬೋದು. ಭಾಳ ಸರಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳ್ತಿರ್ತಾನೆ. ಇದನ್ನು ಬಿಟ್ಟರೆ ನಾವು ಈ ಸೋರ್ಸಸ್ದೊಳಗೆ, ಆರ್ಕಿಯಾಲಜಿಕಲ್ ಸೋರ್ಸಸ್ದೊಳಗೆ ಇನ್ನೊಂದು ಭಾಗ ನೋಡ್ಕೊಂತೀವಿ, ಕಾಯಿನ್ಸ್ ಅಂತ. ಹೌದಲ್ಲ, ನಾಣ್ಯಗಳು ಅಂತ. ಇನ್ನೊಂದು ಭಾಗ ನಾಣ್ಯಗಳು. ನಾಣ್ಯಗಳು, ಕಾಯಿನ್ಸ್ ಅಂತ ನಾವು ನೋಡ್ಕೊಂತೀವಿ. ಬಹಳಷ್ಟು ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದ್ರೆ, ಬಹಳಷ್ಟು ರಾಜಮನೆತನಗಳ ಬಗ್ಗೆ ಇತಿಹಾಸ ತಿಳ್ಕೊಳ್ಬೇಕು ಅಂತಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ದೊಳಗೆ ಕಾಯಿನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಾಣ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವ. ಇಲ್ಲಿ ವಿಜಯನಗರ ಕಾಲದೊಳಗೆ ಚಿನ್ನದ ನಾಣ್ಯಗಳು ಸಿಗ್ತಾವ, ಬೆಳ್ಳಿಯ ನಾಣ್ಯಗಳು ಸಿಗ್ತಾವ, ತಾಮ್ರದ ನಾಣ್ಯಗಳು ಸಿಗ್ತಾವ. ವಿಜಯನಗರ ಟೈಮ್ದೊಳಗೆ ಸಿಕ್ಕಿದ್ದು ಗೋಲ್ಡು, ಸಿಲ್ವರು ಮತ್ತು ಕಾಪರ್. ಈ 3 ಏನಪ್ಪಾ ಅಂದ್ರೆ ಲೋಹದ ನಾಣ್ಯಗಳು ವಿಜಯನಗರದಾಗ ಸಿಗ್ತಾವ.
ನಾಣ್ಯದೊಳಗೆ ಏನಿರ್ತಿದ್ದು ಅಂತ, ನಾಣ್ಯದಾಗ ಏನಿರ್ತಿದ್ದು ಅಂತಂದ್ರೆ ಆ ಕಾಲದ ಅಗ್ರಿಕಲ್ಚರ್ ಇತ್ತು, ಆ ಕಾಲದ ಅರಸರು ಇದ್ರು, ಆ ಕಾಲದ ಸಾಮ್ರಾಜ್ಯದ ವಿಸ್ತಾರ ಇತ್ತು, ಎಕನಾಮಿಕ್ ಕಂಡೀಷನ್ಸ್ ಇತ್ತು, ರಿಲಿಜಿಯಸ್ ಕಂಡೀಷನ್ ಇತ್ತು, ಸೋಷಿಯಲ್ ಕಂಡೀಷನ್ಸ್ಗಳು ಇದ್ದು. ಎಲ್ಲಿ? ಕಾಯಿನ್ಸ್ದೊಳಗೆ. ಯಾವುದಾದ್ರೂ ದೇವಸ್ಥಾನದ ಚಿತ್ರಗಳು ಇದ್ರೆ ಧಾರ್ಮಿಕ ಸ್ಥಿತಿ ಬಗ್ಗೆ ಹೇಳ್ತದೆ. ಸಮಾಜದಕ್ಕೆ ವ್ಯವಸ್ಥೆ ಒಳಗೆ ಏನಾದರೂ ಇದ್ದು ಅಂತಂದ್ರೆ ಅದ್ರ ಬಗ್ಗೆ ಹೇಳ್ತದೆ. ಎಲ್ಲಾದ್ರೂ ಅದರೊಳಗೆ ಪ್ರಾಣಿಗಳು ಇದ್ದು, ಪ್ರಕೃತಿ ಗಿಡ ಮರಗಳು ಇದ್ದು ಅಂತಂದ್ರೆ ಅದು ಪ್ರಕೃತಿ ಬಗ್ಗೆ ಹೇಳ್ಕೊಂತ ಹೋಗ್ತದೆ. ಅಲ್ಲಿ ಏನಾದ್ರೂ ಬೆಳೆಗಳ ಬಗ್ಗೆ ಇದ್ದು ಅಥವಾ ಯಾವ್ದಾದ್ರು ವ್ಯವಸಾಯ ಕೃಷಿ ಬಗ್ಗೆ ಇತ್ತು ಅಂದ್ರೆ ಅದು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳ್ಕೊಂತ ಹೋಗ್ತದೆ. ಅಲ್ಲಿ ಯಾವ್ದಾದ್ರು ಚಿತ್ರಗಳು ರೇಖಾಚಿತ್ರಗಳು ಇದ್ದು ಅಂತಂದ್ರೆ ಅದು ಗಡಿಗಳ ಬಗ್ಗೆ, ಸಾಮ್ರಾಜ್ಯದ ವಿಸ್ತಾರ ಬಗ್ಗೆ ಹೇಳ್ತದೆ. ಈ ಕೆಲವೊಬ್ಬರದ ಅರಸರುಗಳ ಹೆಸರುಗಳಿದಾವ, ಕೆಲವೊಂದು ಅರಸರುಗಳ ಬಿರುದಾವಳಿಗಳಿದಾವ. ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ಅರಸರ ಧಾರ್ಮಿಕ ಸ್ಥಿತಿಗಳ ಬಗ್ಗೆ ಅಥವಾ ದಾನದತ್ತಿ ನೀಡಿದ್ರ ಬಗ್ಗೆ ಮಾಹಿತಿಗಳು ನಾಣ್ಯದೊಳಗಿರ್ತಾವ. ಹಾಗಾದ್ರೆ ವಿಜಯನಗರ ಕಾಲದ ಚಿನ್ನದ ನಾಣ್ಯಕ್ಕೆ ಏನಂತ ಕರಿತಾ ಇದ್ರು? ವಿಜಯನಗರ ಕಾಲದ ಚಿನ್ನದ ನಾಣ್ಯಕ್ಕೆ ಗದ್ದಾಣ ಅಂತ ಕರಿತಾ ಇದ್ರು. ಗದ್ದಾಣ ಅಂತ ಕರಿತಾ ಇದ್ರು. ಗದ್ದಾಣ ಆದ್ಮ್ಯಾಗ ವರಹ, ಗದ್ದಾಣ, ವರಹ, ಗದ್ದಾಣ, ವರಹ, ಪೊಣ್, ಗದ್ದಾಣ, ವರಹ, ಪೊಣ್, ಪಗೋಡ್, ಪ್ರತಾಪ್, ಕಾಟಿ, ಪ್ರತಾಪ್, ಕಾಟಿ, ಪಣ, ಹಾಗ್, ಅಂದ್ರೆ ವಿಜಯನಗರ ಕಾಲದಲ್ಲಿ ದೊರಕಿರ್ತಕ್ಕಂತಹ ಬಂಗಾರದ ನಾಣ್ಯಗಳನ್ನ ಯಾವ್ಯಾವ ಹೆಸರಿನಿಂದ ಕರಿತಾ ಇದ್ರು ಅಂದ್ರೆ ಬಂಗಾರದ ಗದ್ದಾಣ ಅನ್ನುವಂಥ ನಾಣ್ಯ ಇತ್ತು, ಬಂಗಾರದ ವರಹ ಅನ್ನುವಂಥ ನಾಣ್ಯ ಇತ್ತು, ಬಂಗಾರದ ಪೊಣ್ ಅನ್ನುವಂಥ ನಾಣ್ಯ ಇತ್ತು, ಬಂಗಾರದ ಪಗೋಡ ನಾಣ್ಯ ಇತ್ತು, ಬಂಗಾರದ ಪ್ರತಾಪ ನಾಣ್ಯ ಇತ್ತು, ಬಂಗಾರದ ಕಾಟಿ ನಾಣ್ಯ ಇತ್ತು, ಬಂಗಾರದ ಪಣ ನಾಣ್ಯ ಇತ್ತು, ಬಂಗಾರದ ಹಾಗ್ ಅನ್ನುವಂಥ ನಾಣ್ಯಗಳಿದ್ದು. ಇವೆಲ್ಲ ನಾಣ್ಯಗಳನ್ನ ಬಂಗಾರದ ನಾಣ್ಯಗಳಂತ ಕರಿತೀವಿ. ಪ್ರತಿಯೊಂದರದ್ದು ಆಕಾರ, ಪ್ರತಿಯೊಂದರದ್ದು ತೂಕ ಬೇರೆ ಬೇರೆ ಆಗಿರ್ತದೆ. ಪ್ರತಿಯೊಂದರದ್ದು ಆಕಾರ ಮತ್ತು ಪ್ರತಿಯೊಂದರ ತೂಕ ಬೇರೆ ಬೇರೆ ಆಗಿರ್ತದೆ. ಇನ್ನ ಬೆಳ್ಳಿಯ ನಾಣ್ಯ ಯಾವುದು ಅಂತಂದ್ರೆ ತಾರ್ ಅಂತ. ಬಂಗಾರ, ಇದು ಬೆಳ್ಳಿ. ತಾರ್ ಅನ್ನೋದು ಬೆಳ್ಳಿಯ ನಾಣ್ಯ ಆಗಿತ್ತು. ಇನ್ನ ತಾಮ್ರದ ನಾಣ್ಯ ಯಾವುದಾಗಿತ್ತು ಅಂದ್ರ ಪಣ, ಜಿತ್ತಲ, ಕಾಸು. ತಾಮ್ರ, ಪಣ, ಜಿತ್ತಲ, ಕಾಸು. ಪಣ, ಜಿತ್ತಲ, ಕಾಸು ಅಂತೇಳಿ ತಾಮ್ರದ ನಾಣ್ಯಗಳಾಗಿದ್ದು. ಈ ಮೂರು ನಾಣ್ಯಗಳಲ್ಲಿ ಯಾವುದು? ಗೋಲ್ಡು, ಸಿಲ್ವರು, ಕಾಫರ್. ಹೌದಲ್ಲ? ಬಂಗಾರ, ಬೆಳ್ಳಿ ಮತ್ತು ತಾಮ್ರ. ಈ ಮೂರು ನಾಣ್ಯಗಳಿಂದ ಎಕನಾಮಿಕ್ ಕಂಡೀಷನ್ ಬಹಳ ಚೆನ್ನಾಗಿತ್ತು ಅಂತ ಯಾವ್ದು ನಾಣ್ಯದಿಂದ ಗೊತ್ತಾಗ್ತದೆ? ಬಂಗಾರದ ನಾಣ್ಯಗಳಿಂದ. ಸುವರ್ಣದಿಂದ ಭಂಡಾರ ತುಂಬಿತ್ತು ಅಂತಂದ್ರೆ ಸಂಪತ್ ಭರಿತವಾಗಿರ್ತಕ್ಕಂಥ ನಾಡು ಅಂತ. ಹೌದಲ್ಲ? ನಿಮ್ಮ ಹತ್ರ ಬಂಗಾರ ಇತ್ತು ಅಂತಂದ್ರೆ ನೀವು ಶ್ರೀಮಂತರ. ಬಂಗಾರ ಇಲ್ಲದೆ ಹೋದ್ರೆ ಶ್ರೀಮಂತರಲ್ಲ. ದೇಶನೂ ಹಂಗೆ ಐತಿ. ನಮ್ಮ ದೇಶದ ಎಕನಾಮಿಕ್ ಕಂಡೀಷನ್ ಅನ್ನ ನಾವು ಹೆಂಗ್ ಗುರ್ತು ಮಾಡ್ಕೊಂತೀವಿ ಅಂತಂದ್ರೆ ದೇಶದಲ್ಲಿರುವಂತಹ ಬಂಗಾರ ಎಷ್ಟೈತಲ್ಲ ಆ ಬಂಗಾರದ ಮೇಲೆ ದೇಶದ ಆರ್ಥಿಕ ಸ್ಥಿತಿಯನ್ನ ಗುರ್ತು ಮಾಡ್ಕೊಂತೀವಿ ನಾವು. ಬಂಗಾರ ಎಲ್ಲ ನಾವು ಮಾರ್ಬಿಟ್ಟಿವಿ, ಅಡ ಇಟ್ಟಿವಿ ಅಂದ್ರೆ ಮುಗಿದೋಯ್ತು. ನಾವು ಸಾಲದಾಗದೀವಿ, ನಾವು ಲಾಸ್ನಾಗದೀವಿ ಅಂತ ಅರ್ಥ. ಇಲ್ಲಿ ಎಕನಾಮಿಕ್ ಕಂಡೀಷನ್ನ ಗೋಲ್ಡ್ನಿಂದ ಗೊತ್ತಾಗ್ತಿತ್ತು. ಎಷ್ಟೆಷ್ಟು ಹಣಗಳು ಬಂಗಾರದ ನಾಣ್ಯಗಳಿಂದ ಭಂಡಾರ ತುಂಬಿರಬೇಕು ಅಂತ, ಸಂಪತ್ತು ಭರಿತ ಅಂತ. ಗೋಲ್ಡನ್ ಏಜ್. ಅದಕ್ಕೆ ನಾವು ಗೋಲ್ಡನ್ ಎರಾ ಆಫ್ ವಿಜಯನಗರ ಅಂತ ಕರಿತೀವಿ. ಗೋಲ್ಡನ್ ಎರಾ. ಬೀದಿ ಒಳಗ ಮುತ್ತು ರತ್ನಗಳನ್ನ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ಹವಳ ಇವೆಲ್ಲ ಬೀದಿ ಒಳಗೆ ಮಾರಾಟ ಮಾಡ್ತಿದ್ರು ಅಂತ. ಹಂಪೆ ವಿರೂಪಾಕ್ಷ ಟೆಂಪಲ್ದಿಂದ ಬರುವಂಥ ಸಂದರ್ಭದಾಗ ಮಾರುಕಟ್ಟೆ ಇತ್ತಂತ, ಅಲ್ಲಿ ಮಾರಾಟ ಮಾಡ್ತಿದ್ರು. ಅಲ್ಲಿ ಉತ್ಖನನ ಮಾಡೋದ್ರ ಮೂಲಕ ಬೆಳ್ಳಿ ನಾಣ್ಯ, ಬಂಗಾರದ ನಾಣ್ಯ ಸಿಗ್ತದೆ. ಆ ನಾಣ್ಯಗಳಲ್ಲಿ ಹೆಸರಿರ್ತಕ್ಕಂಥದ್ದನ್ನು ಗೊತ್ತಾಗ್ತದೆ.
ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್ದೊಳಗೆ ಮಾನ್ಯುಮೆಂಟ್ಸ್ಗಳನ್ನು ನೋಡ್ತೀವಿ, ಏನು ಸ್ಮಾರಕಗಳು ಅಂತ. ಏನ ಮೂರನೇದ್ದು ಸ್ಮಾರಕಗಳು. ಸ್ಮಾರಕಗಳು ಅಂತೇಳಿ, ಈ ಸ್ಮಾರಕಗಳು ಅಂತಂದಾಗ ನಿಮಗೆ ಗೊತ್ತದ ಏನದ ಆರ್ಕಿಟೆಕ್ಚರ್ಸ್, ಹೌದಲ್ಲ, ಆರ್ಕಿಟೆಕ್ಚರ್ಸ್ ಸ್ಮಾರಕಗಳು. ವಾಸ್ತುಶಿಲ್ಪ, ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೇಳಬೇಕು ಅಂದ್ರೆ ಸ್ಮಾರಕಗಳು ಬೇಕು, ಹೌದಲ್ಲ. ಈ ಸ್ಮಾರಕಗಳನ್ನೇ ವಿಜಯನಗರ ಟೈಮ್ದೊಳಗೆ ನಾವು ಅದನ್ನು ಡಿವೈಡ್ ಮಾಡ್ಕೊತೀವಿ. ಒಂದು ಧಾರ್ಮಿಕ ಸ್ಮಾರಕಗಳು ಅಂತ, ಒಂದು ಧಾರ್ಮಿಕ, ಇನ್ನೊಂದು ಲೌಕಿಕ, ಇನ್ನೊಂದು ರಕ್ಷಣಾತ್ಮಕ. ಧಾರ್ಮಿಕ, ಲೌಕಿಕ ಮತ್ತು ರಕ್ಷಣಾತ್ಮಕ ಅಂತ ಕರಿತೀವಿ. ಏನಿದು ಧಾರ್ಮಿಕ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವ್ಯಾವ ಬರ್ತಾವ ಅದ್ರಾಗ? ಟೆಂಪಲ್ಸ್ಗಳು ಬರ್ತಾವ, ಮಸೀದಿಗಳು ಬರ್ತಾವ, ಚರ್ಚ್ಗಳು ಬರ್ತಾವ, ಹೌದಲ್ಲ. ರಿಲಿಜಿಯಸ್ ಮಾನ್ಯುಮೆಂಟ್ಸ್ ಅಂತ ಕರಿತೀವಿ ನಾವು, ರಿಲಿಜಿಯಸ್ ಮಾನ್ಯುಮೆಂಟ್ಸ್. ವಿರೂಪಾಕ್ಷ ಟೆಂಪಲ್ ಎಕ್ಸಾಂಪಲ್ ಕೇಳಾಕತ್ತಾನೆ. ವಿರೂಪಾಕ್ಷ ಟೆಂಪಲ್, ಮಹಾನವಮಿ ದಿಬ್ಬ, ವಿಠ್ಠಲ ಸ್ವಾಮಿ, ವಿಷ್ಣುರ ಸ್ವಾಮಿ, ಕೃಷ್ಣ ದೇವಸ್ಥಾನ, ಗಾಣಗಿತ್ತಿ ದೇವಸ್ಥಾನ, ಮಸೀದಿಗಳು, ಇವೆಲ್ಲ ಏನಪ್ಪ ಅಂತಂದ್ರೆ ರಿಲಿಜಿಯಸ್ ಮಾನ್ಯುಮೆಂಟ್ ಆದ ರಿಲಿಜಿಯಸ್ ಸ್ಟ್ರಕ್ಚರ್ಸ್ಗಳು, ಧಾರ್ಮಿಕ ಸ್ಮಾರಕಗಳು ಅಂತ ಕರಿತೀವಿ. ಇನ್ನು ಲೌಕಿಕ ಸ್ಮಾರಕಗಳು ಏನದಾವ ಅಂತಂದ್ರೆ ಅರಮನೆಗಳು ಅಂತ ಅದಾವಲ್ಲ, ರಾಜನಿಗಿರಕ್ಕನೆ ಮನೆಗಳು, ರಾಣಿಯರಿಗಿರ್ತಕ್ಕಂಥ ಅರಮನೆಗಳು, ಸ್ನಾನಗೃಹಗಳು, ಭಾಳ ಇಂಪಾರ್ಟೆಂಟ್ ಸ್ನಾನಗೃಹ, ಹೌದಲ್ಲ. ಏನು ಅಡುಗೆ ಮನೆಗಿಂತ, ಹಾಲ್ಗಿಂತ, ಬೆಡ್ರೂಮ್ಗಿಂತ, ಡೈನಿಂಗ್ಗಿಂತ ದೊಡ್ಡ ರೂಮ್ ಯಾವ್ದು ಇರಬೇಕು? ಬಾತ್ರೂಮ್ ಇರಬೇಕು, ಏನಿಲ್ಲ? ಎಲ್ಲದಕ್ಕಿಂತ ಚಂದ ಯಾವ್ದಿರ್ಬೇಕು? ಬಾತ್ರೂಮ್, ಇಲ್ಲ? ನಾವು ಇಂಡಸ್ ಸಿವಿಲೈಸೇಷನ್ ನೋಡುವಂಥ ಸಂದರ್ಭದೊಳಗೆ, ಸಿಂಧೂ ನದಿ ನಾಗರಿಕತೆಯನ್ನು ನೋಡುವಂಥ ಸಂದರ್ಭದೊಳಗೆ ಸ್ನಾನಗೃಹಗಳು ಅಂತ ನೋಡ್ಕೊಂತೀವಿ ನಾವು. ಇಂಪಾರ್ಟೆಂಟ್ ಅಲ್ಲಿ ಬಿಡ್ರಿ, ಅರಮನೆಗಳು ನೋಡಂಗಿಲ್ಲ, ವಾಸಗೃಹಗಳು ಅಲ್ಲಿ ನೋಡ್ತೀವಿ. ಸ್ನಾನಗೃಹಗಳು ಮನಿ ಓಪನಿಂಗ್ ಮಾಡಿ, ಮನಿ ಓಪನಿಂಗ್ ಟೈಮ್ದಾಗ ನೀವೇನು ಬರೀ ಅವರಿಗೆ ಅಡಿಗೆ ಮನೆ, ಹಾಲು, ಡೈನಿಂಗ್ ಟೇಬಲು, ಡೈನಿಂಗು ಇದೆಷ್ಟು ತೋರಿಸ್ತಾರೇನೆ? ಏನು ತೋರಿಸ್ತೀರಿ? ಏನು ತೋರಿಸ್ತೀರಿ? ಬಾತ್ರೂಮ್ ತೋರಿಸ್ತೀರಿ. ಇಲ್ಲಿ ನೋಡಿ, ಇಲ್ಲಿ ನಾವು ಶವರ್ ಹಾಕೀವಿ, ಇಲ್ಲಿ ಇದು ಐತಿ, ಇಲ್ಲಿ ಕಬೋರ್ಡ್ ಐತಿ, ಈ ಸಿಸ್ಟಮ್ ಐತಿ, ಇಷ್ಟು ದೊಡ್ಡದೈತಿ, ಇದನ್ನೆಲ್ಲ ತೋರಿಸ್ತೀವಿ. ಹಾಂ, ಬಾತ್ರೂಮಿನ ಮೇಲೆ ಪ್ರತಿಷ್ಠೆ ಈಗ, ಹೌದಲ್ಲ. ಈಗ ಸದ್ಯಕ್ಕೆ ಹಂಗೆ ಐತಿ, ಬಾತ್ರೂಮ್ನೇ ಪ್ರತಿಷ್ಠೆ. ಸ್ನಾನಗೃಹಗಳು ಅವ್ರವ್ರ ಪ್ರತಿಷ್ಠೆಯನ್ನು ತೋರಿಸ್ತಾವ. ಎಟ್ಟು ಬೇಕು ಸ್ನಾನ ಮಾಡ್ಕೊಳಕ್ಕೆ, ಇಟ್ಟಿಟ್ಟು ದೊಡ್ಡ. ಒಂದು ಎಕ್ಸಾಂಪಲ್ಕ್ಕೆ ನಮ್ಮೊಬ್ರು ಬಿಜಾಪುರದಾಗ ಒಬ್ರು ಮನೆ ಕಟ್ಟಿದ್ರು. ಸುಮ್ಮನೆ ಅಡ್ಡಾಡ್ಕೊಂತ ಹೋಗಿದ್ದೀವಿ ನಾವು. ಆ ಮನೆ ಕಟ್ಟೋಕಿರೋ ಕೆಲಸ ಮಾಡೋರು ಒಂದಿಷ್ಟು ಪರಿಚಯ ಬರೀ ಸರ್ ಒಂದು ಮನೆ ತೋರಿಸ್ತೀನಿ ಅಂತೇಳಿ ತೋರಿಸ್ಕೊಂಡು ನೋಡ್ಕೊಂಡಾಕತ್ರು. ಒಬ್ರು ದೊಡ್ಡ ವ್ಯಕ್ತಿ ಡಾಕ್ಟರ್, ಅವ್ರ ಮನೆಗೆ ಅವ್ರ ಮಗಳು ಬಂದಿದ್ಲು. ನಿಮ್ಗಿಂತ ಸಣ್ಣಕ್ಕೆ ಅಂತ ಅನ್ಕೋತಾನೆ. ಮಗಳು ಬಂದಿದ್ಲು, ಆಕೆ ಅಳಾಕತ್ತಿದ್ಲ. ಯಾಕೆ ಅಳಾಕತ್ತಿದ್ಲ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಕೇಳಿದ್ನಿ, ಯಾಕೆವ ನಮ್ಮ ಹಳ್ಳಿ ಮಂದಿಲ್ಲ ನಾವು, ಯಾಕೆ ಅಳಾಕತ್ತಿ ಅಂತ. ಯಾಕೆ ಅಳಾಕತ್ತಿ ಅಂತಂದಾಗ ಆಕೆ ಅವ್ರಪ್ಪ ಹೇಳಿದ, ಬಾತ್ರೂಮ್ ಸಣ್ಣದಾಗಕತ್ತೈತಿ ಅಂತ ಅದಕ್ಕೆ ಅಳಾಕತ್ತಾಳ ಅಂತ ಅಂದ್ಲು. ಬಾತ್ರೂಮ್ ಸಣ್ಣದಾಗಕತ್ತೈತಿ ಅಂತ ಅಳಾಕತ್ತಾಳ ಅಂತ. ನಾವು ಹೋಗಿ ಬಾತ್ರೂಮ್ ನೋಡಿದ್ಯಾ, ನಮ್ದು ಇಡೀ ಮನೇನ ಅಷ್ಟ ಐತಿ, ಅವ್ರದ್ದು ಬಾತ್ರೂಮ್ ಎಷ್ಟೈತೆ ಅಷ್ಟು ಅವ್ರದ್ದು ಬಾತ್ರೂಮ್ ಎಷ್ಟೈತಿ ಅಷ್ಟು ನಮ್ದು ಇಡೀ ಮನೆ ಐತಿ. ಅಷ್ಟು ದೊಡ್ಡದು ಬಾತ್ರೂಮ್ ಸಣ್ಣದಾಗಕತ್ತೈತಿ ಅಂತ ಅಳಾಕತ್ತಾಳ ಅಂತಕ್ಕೆ. ಅಂದ್ರೆ ಬಾತ್ರೂಮ್ನೇ ಪ್ರತಿಷ್ಠೆಗಳಾಗ್ಬಿಟ್ಟಾವಂತ. ಇಲ್ಲ, ಇದಾವೆ ನಿಜವಾಗ್ಲೂ. ಸ್ನಾನಗೃಹಗಳು ಒಂದು ಸಂದರ್ಭದಲ್ಲಿ ಪ್ರತಿಷ್ಠೆಯ ಸಂಕೇತಗಳಾಗಿದ್ದು ಸಂಸ್ಕೃತಿಯ ಕಾಲದಲ್ಲಿ ಮತ್ತು ಈಗೂ ನೋಡ್ರಿ ನಾವು, ಈಗೂ ಬಾತ್ರೂಮ್ಗಳು ಸಾಕಷ್ಟು ದೊಡ್ಡ ಇರ್ತಾವ. ಎಷ್ಟೆಷ್ಟು ದೊಡ್ಡ ಇರ್ತಾವ ಅಂದ್ರೆ ಕೆಲವೊಬ್ರು ದೊಡ್ಡ ದೊಡ್ಡ ಮನೆ ಒಳಗೆ ಇದರಷ್ಟು ದೊಡ್ಡ, ಇದರಿಂದ ಅರ್ಧ ಬಾತ್ರೂಮ್ಸ್ಗಳು ಇರ್ತಾವ. ಒಂದು ಟಬ್, ಒಂದು ಮಕ್ಕೊಳಾಕ, ಒಂದು ಏಳಾಕ, ಒಂದು ಬೀಳಾಕ, ಒಂದು ಕುಂದ್ರಾಕ, ಹೌದಲ್ಲ. ಹಾಂ, ಒಂದು ಇಲ್ಲಿ ಕುಂದ್ರುದು, ಇಲ್ಲಿ ಬಂದು ಎದ್ದು ನಿಂದ್ರುದು, ಇಲ್ಲಿ ಬಂದು ಅಲ್ಲಿ ಕುಂದ್ರುದು, ಅಲ್ಲಿದಿಂದ ಇಲ್ಲಿ ಮಕ್ಕೊಳ್ಳೋದು, ಮೂಲ ಹಾಕ್ಬೇಕಲ್ಲ. ಒಂದು ಟಬ್ನ್ಯಾಗ ಮಕ್ಕೊಳ್ಳೋದು, ಕಲ್ಲಿನ ಮೇಲೆ ಕೂತು ನೀರು ಹಾಕೊಳ್ಳೋದು, ನಿತ್ತು ನೀರು ಹಾಕೊಳ್ಳೋದು, ಅದ್ರ ಮೂರು ಒಂದು ಸಣ್ಣ ದೊಡ್ಡದು ಬೇಕಾಗ್ತಾವಂತೆ.
ನಾವು ಅದಕ್ಕೆ ಹೇಳ್ತಿರ್ತೀವಿ ಮೊದಲ ಮಂದೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಮನ್ಯಾಗ ತಿಂತಿದ್ರು, ಹೊರಗೆ ಹೋಗ್ತಿದ್ರು. ಈಗೆಲ್ಲ ವಿಚಿತ್ರ ಹೆಂಗಾಗ್ಬಿಟ್ಟೈತಿ ಅಂದ್ರೆ ಹೊರಗೆ ತಿಂದು ಹೊಡ್ಕೋತ ಮನೆಗೆ ಬರೋದು. ಎಂಥ ವಿಚಿತ್ರ ಆಗ್ಬಿಟ್ಟೈತಿ ನೋಡ್ರಿಪ್ಪ. ಏನು ಮಾಡ್ತೀರಿ, ಮನ್ಯಾಗ ತಿಂದ ಮೇಲೆ ಹುಡ್ಕೋತ ಎಲ್ಲರೂ ಹೊರಗೆ ಹೋಗ್ತಿದ್ರು. ಈಗ ವಿಚಿತ್ರ ಹೆಂಗಾಗೈತೆ ಅಂದ್ರೆ ಹೊರಗೆಲ್ಲ ತಿಂದು ಬಂದು ಹುಡ್ಕೋತ ಮನೆಗೆ ನಡಿ, ಮೊದಲು ಹೋಗಿ ಅರ್ಜೆಂಟ್ ಓಡು ನಡಿ ಅಂತ ಹೋಗೋದು. ಯಾವ್ದು ಏನು ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ನಾವು ಪರಿಜ್ಞಾನ ಬಿಟ್ಬಿಟ್ಟಿವಿ. ಅದಕ್ಕೆ ಸ್ನಾನಗೃಹಗಳು ರಾಜರ ಕಾಲದಲ್ಲಿ ಶ್ರೀಮಂತರಿಗೆ ಸ್ನಾನಗೃಹಗಳು ಪ್ರತಿಷ್ಠೆ ಆಗಿರ್ತಾವ. ಬಡವರಿಗೇನಿಲ್ಲ, ಒಂದು ತಟ್ಟಿ ಕಟ್ಟು ಏನೂ ಇಲ್ಲ ಅಂದ್ರೆ ಯಾರೂ ಕಾಣಲಾರ್ದ ಕತ್ತಲ್ದಾಗ ಜಳಕ ಮಾಡಿ ಹೋಗ್ತಾರೆ. ಅವ್ರಿಗೇನು ಅಷ್ಟು ಪ್ರಶ್ನೆ ಬರೋದೇ ಇಲ್ಲ. ಶ್ರೀಮಂತರಿಗೆ ಬಾತ್ರೂಮ್ಸ್ಗಳು ದೊಡ್ಡ ಪ್ರತಿಷ್ಠೆ. ಎಲ್ಲರೂ ದೊಡ್ಡ ಮನೆ ಓಪನಿಂಗ್ ಇದ್ದಾಗ ಹೋಗ್ರು ನಿಮ್ಗೆ ಫಸ್ಟ್ ಏನಪ್ಪ ಅಂದ್ರೆ ನೋಡ್ರಿ ಬಾತ್ರೂಮ್ ಎಷ್ಟು ಚಂದ ಮಾಡೀವಿ, ಇಲ್ಲಿ ಶವರ್ ಹಾಕಿವಿ, ಇಲ್ಲಿ ಟಬ್ ಮಾಡೀವಿ, ಇಲ್ಲಿ ಹಂಗೆ ಎಲ್ಲ ಪ್ರತಿಷ್ಠೆ ಅಂತ ತೋರಿಸ್ಕೊಂತಿರ್ತಾರೆ. ವೆರೈಟಿ ಟೈಲ್ಸ್ ಹಾಕಿವಿ, ಕಲ್ನ್ಯಾಗ ಮೀನಾ ಹಿಡ್ಕೋರಿ ಅಂತ ಮೀನಿನ ಚಿತ್ರ ಹಾಕಿರ್ತಾರೆ, ನೀರು ನಿಂತಂಗೆ ಹಿಂದೆ ಹಾಕೊಂಡಿರ್ತಾರೆ, ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಸ್ನಾನಗೃಹಗಳು ಅಷ್ಟು ಮಾನ್ಯತೆಯನ್ನು ಪಡೆದಿದ್ದು. ಆ ಸ್ನಾನಗೃಹಗಳು, ಅರಮನೆಗಳು, ಅದ್ರ ಜೊತೆ ಏನಪ್ಪ ಅಂತಾರೆ ಕೆರೆ ಕಾಲುವೆಗಳು, ಇವೆಲ್ಲ ಏನಪ್ಪ ಅಂದ್ರೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಸ್ಮಾರಕಗಳಾಗಿದ್ದು. ಹಂಪಿ ಒಳಗೆ ಕಮಲ ಬಸದಿ ಅಂತ, ಕಮಲ ಮಹಲ್ ಅಂತ ಐತಿ ಹಂಪಿ ಒಳಗೆ. ಅದನ್ನು ಲೌಕಿಕವಾಗಿರ್ತಕ್ಕಂಥ ಸ್ಮಾರಕ ಅಂತ. ಲೌಕಿಕ ಅಂದ್ರೆ ಇಲ್ಲಿ ಧಾರ್ಮಿಕ ಕೆಲಸಗಳು ಆಗೋದಿಲ್ಲ, ಇಲ್ಲಿ ರಕ್ಷಣೆನೂ ಸಿಗೋದಿಲ್ಲ. ಇದು ಬರೀ ನಾವು ಇರಾಕ್, ನಮ್ಮ ಜೀವನ ನಡ್ಸಾಕ, ನಮಗಾಗಿ ಹಂಪಿ ಒಳಗೆ ನಾವು ಸಾಕಷ್ಟು ಸ್ಮಾರಕಗಳನ್ನು ನೋಡ್ತೀವಿ. ಇನ್ನೊಂದು ರಕ್ಷಣಾತ್ಮಕ ಸ್ಮಾರಕಗಳು ಅಂತದಾವ. ರಕ್ಷಣಾತ್ಮಕ ಅಂದ್ರೆ ಸೆಕ್ಯೂರಿಟಿಗಾಗಿ ಇರುವಂತಹ ಸ್ಮಾರಕಗಳು ಅಂತ ಕರ್ಕೊಂತೀವಿ ನಾವು. ಅದನ್ನ ಕೋಟೆಗಳು ಅಂತ ನೋಡ್ಕೊಂತೀವಿ, ಪೋರ್ಟ್ಸ್ ಅಂತ ಕರಿತೀವಲ್ಲ. ಪೋರ್ಟ್ಸ್, ಕೋಟೆಗಳು, ಕೊತ್ತಲಗಳು, ಕೋಟೆ ಮತ್ತು ಕೊತ್ತಲಗಳು ಅಂತ ಕರೀತಾರೆ. ಕೋಟೆ ಮತ್ತು ಕೊತ್ತಲಗಳು ಅಂತ. ಅದ್ರ ಜೊತೆ ಏನಪ್ಪಾ ಅಂದ್ರೆ ನಿರೀಕ್ಷಣಾ ಗೋಪುರಗಳು ಅಂತ, ವೀಕ್ಷಣಾ ಗೋಪುರಗಳು, ನಿರೀಕ್ಷಣಾ ಗೋಪುರಗಳು, ವೇಟಿಂಗ್ ಟವರ್ ಅಂತ, ವಾಚಿಂಗ್ ಟವರ್ ಅಂತ. ನೋಡು, ವೇಟಿಂಗ್ ಟವರ್ ಅಂಡ್ ವಾಚಿಂಗ್ ಟವರ್, ಯಾರಿಗೋ ಕಾಯುವಂತಹ ಒಂದು ಗೋಪುರ, ಯಾರನ್ನೋ ಬರಾಕತ್ತಾರನಂತ ನೋಡಾಕ ಒಂದು ಗೋಪುರ. ವೀಕ್ಷಣಾ ಗೋಪುರಗಳು ಅಂತ, ವೀಕ್ಷಣಾ ಗೋಪುರಗಳು. ನಿರೀಕ್ಷಣಾ ಗೋಪುರಗಳು, ಕಾಯ್ಕೋಂತ ನಿಲ್ಲುವಂತ ಗೋಪುರಗಳು ಅಂತ ಇರ್ತಿದ್ವು. ನೋಡ್ರಿ, ನೀವು ಬಿಜಾಪುರ ಕೋಟೆ ಸುತ್ತ ಅಡ್ಡಾಡಿದ್ರೆ ಅಂದ್ರೆ ಎಲ್ಲ ಕಡೆ ಗೋಪುರಗಳಂತ ಅದಾವ. ನಾವೇನಿಲ್ಲಿ ಶಿವಾಜಿ ಚೌಕ್ ದಾಟಿದ್ಮೇಲೆ ತೋಪಿಟ್ಟಾರಲ್ಲ, ಅದು ಗೋಪುರ. ಅದು ಸಿಂಹ ಬತೇರಿ ಅಂತ ಕರೀತಾರೆ. ಸಿಂಹ ಬತೇರಿ ಅಂತ ಗೋಪುರದ ಹೆಸರದು. ಹಂಗೆ ದೊಡ್ಡ ಸುತ್ತ ಕೋಟೆ ಸುತ್ತೆಲ್ಲ ಗೋಪುರಗಳಿದ್ದು ಅಲ್ಲಿ ಕಾವಲುಗಾರರು ಕಾಯ್ಕೊಂತ ಕುಂದಿರ್ತಿದ್ರು. ಆ ಕೋಟೆ ಸುತ್ತಮುತ್ತಲು ಏನಪ್ಪಾ ಅಂದ್ರೆ ಗೋಪುರಕ್ಕೆ ಹತ್ಕೊಂಡು ಅಲ್ಲೆಲ್ಲೆಲ್ಲಿ ಕಿಂಡಿಗಳಿರ್ತು, ಅಲ್ಲೆಲ್ಲ ಮದ್ದು ಹಾಕಕ್ಕೆ ಒಂದೊಂದು ಬಂದೂಕುಗಳನ್ನ ಇಟ್ಕೊಂಡು ಕುಂದಿರ್ತಿದ್ರು. ಮದ್ದು ಹಾಕುವಂಥ ಬಂದೂಕುಗಳು, ಗುಳಿಗೆ ಹೊಳು ಇರ್ತಾವಲ್ಲ. ಅದಕ್ಕೆ ಅವೆಲ್ಲ ಏನಪ್ಪಾ ಅಂತಂದ್ರೆ ರಕ್ಷಣಾತ್ಮಕ ಸ್ಮಾರಕಗಳ ಅಂತ ನೋಡ್ಕೊಂತೀವಿ. ಕೋಟೆ ಕೊತ್ತಲಗಳು, ನಿರೀಕ್ಷಣಾ ಗೋಪುರಗಳು, ಇವೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಸ್ಮಾರಕಗಳು ಅಂತ. ಇದಷ್ಟೇ ಇವತ್ತು ಬಿಟ್ಟರೆ ಇನ್ನೂ ಅಸಂಖ್ಯಾತ ನೂರಾರು ಸ್ಮಾರಕಗಳು ಹಂಪೆಯ ಸುತ್ತಮುತ್ತಲು ನಾವು ನೋಡ್ತೀವಿ. ಇದಕ್ಕೊಂದು ಬಹಳ ದೊಡ್ಡ ಎಕ್ಸಾಂಪಲ್ ಅಂತಂದರೆ, ಹಂಪೆ ಅಂತಂದರೆ ಹೇಗಿತ್ತು ಅನ್ನೋದನ್ನು ರಾಬರ್ಟ್ ಸಿವೆಲ್ ಹೇಳ್ತಾನೆ. ರಾಬರ್ಟ್ ಸಿವೆಲ್ ಅನ್ನುವಂಥವ ತನ್ನ ಫಾರ್ಗೆಟನ್ ಎಂಪೈರ್ ಅನ್ನುವಂಥದ್ದು ಒಂದು ಕೃತಿ ಬರ್ತದೆ ಒಂದು ರಾಬರ್ಟ್ ಸಿವೆಲ್ ಅಂದ. ಒಂದು ಸಂದರ್ಭದಲ್ಲಿ ವೈಭವಯುತವಾಗಿ ಮೆರೆದ ಹಂಪೆ ನೋಡುತ್ತಿದ್ದಂತೆ ಹಾಳು ಕೊಂಪೆಯಾಯಿತು ಅಂತ. ಒಂದು ಸಂದರ್ಭದಲ್ಲಿ ವೈಭವಯುತವಾಗಿ ಮೆರೆದ ಹಂಪೆ ನೋಡುತ್ತಿದ್ದಂತೆ ಹಾಳು ಕೊಂಪೆಯಾಯಿತು. ಒಲೆಗಳಲ್ಲೆಲ್ಲ ನಾಯಿ ನರೆಗಳು, ಅರಮನೆಗಳಲ್ಲೆಲ್ಲ ಪ್ರಾಣಿ ಪಕ್ಷಿಗಳು, ದೇವಸ್ಥಾನಗಳಲ್ಲೆಲ್ಲ ಬೇರೆ ಬೇರೆ ಒಳ ಉಪ್ಪಡಿಗಳು ಮಲಗುವಂಥ ತಾಣಗಳಾಗ್ಬಿಟ್ಟು ಅಂತ. ನಿತ್ಯ ನಿರಂತರವಾಗಿ ದಾಳಿಗಳು, ಸುಲಿಗೆಗಳು, ಅತ್ಯಾಚಾರಗಳು ನಡೆದು ಹೋದವು ಅಂತ ರಾಬರ್ಟ್ ಸಿವೆಲ್ ತನ್ನ ಫಾರ್ಗೆಟನ್ ಎಂಪೈರ್ ಅನ್ನುವಂಥ ಕೃತಿ ಒಳಗೆ ಹೇಳ್ತಾನೆ. ಇಷ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪುರಾತತ್ವ ಮೂಲಾಧಾರಗಳು, ಅದರೊಳಗೆ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ಬಗ್ಗೆ ಎಕ್ಸ್ಪ್ಲೇನ್ ಏನಿದೆಯಲ್ಲ, ಅದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ವಿಜಯನಗರ ಎಂಪೈರ್, ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಏನಿದೆಯಲ್ಲ ಆ ಸಂದರ್ಭದೊಳಗೆ ಸ್ಮಾರಕಗಳ ಬಗ್ಗೆ ಹೇಳ್ತೀನಂತ. ಇನ್ನು ವಿಜಯನಗರ ಸಾಮ್ರಾಜ್ಯದ ಅಧ್ಯಯನಕ್ಕೆ ಬೇಕಾಗ್ತಕ್ಕಂಥ ಸಾಹಿತ್ಯಿಕ ಮೂಲಾಧಾರಗಳೇನದಲ್ಲ, ಲಿಟರರಿ ಸೋರ್ಸಸ್ ಏನಿದೆ ಲೋಕಲ್ಲು ಮತ್ತು ಫಾರಿನ್, ಅದನ್ನು ನೆಕ್ಸ್ಟ್ ಅವಧಿ ಒಳಗೆ ಹೇಳ್ತೇನಂತ.